ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪರಿಶ್ರಮ ಮಾಧ್ಯಮ ವಾಹಿನಿಯನ್ನು. ವೀಕ್ಷಕರೇ, ನಾವಿವತ್ತು ಹಾವೇರಿ ಜಿಲ್ಲೆಯ ಅಗಡಿ ಗ್ರಾಮದಲ್ಲಿ ನಾವಿದ್ದೇವೆ. ಅಂದರೆ ಅಗಡಿ ಗ್ರಾಮದ ಆನಂದವನ ಶೇಷಾಚಲ ಸದ್ಗುರು ಸಂಸ್ಥಾನ ಮಠದಲ್ಲಿ ನಾವಿದ್ದೇವೆ. ಬನ್ನಿ ವೀಕ್ಷಕರೇ, ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಳ್ಳೋಣ. ಮೀರಿದಂಥ ಆ ಭಗವಂತನ ಸ್ವರೂಪವಾಗಿರ್ತಕ್ಕಂಥ ಅಣುವೇಣು ತನಕಾಷ್ಟದಲ್ಲಿ ಪರಿಪೂರ್ಣ ಸ್ವರೂಪವನ್ನು ಕಂಡಂತಹ ಸ್ವಾಮಿ ಶೇಷಾಚಲ ಗುರು ಮಹಾರಾಜರ ವರ್ಣನೆ ಅದು ಸಾಮಾನ್ಯ ಮನಸ್ಸನಿಗೆ ನಿಲುಗಡೆ
ಶಿವ ಶಾಂಬ ಚಿದಂಬರ ಶಿವ 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 ಶಾಂಬ ಚಿದಂಬರ ಹರ ಹರ ಶಾಂಬ ಚಿದಂಬರ ಶಾಂಬ ಚಿದಂಬರ ಶಾಂಬ ಚಿದಂಬರ
ರಾಕ್ಷಸ
ಕಾಯಿ ಒಡೆಯಾಗಿಲ್ಲ ಮುಸಾಗಿಲ್ಲ ಎಣ್ಣೆ ಈಗಿಲ್ಲ ಈಗಿಲ್ಲ ಕಾಯಿ ಆಮೇಲೆ ಹೊಡಿಯೋದು ಹಣ್ಣು ಕಾಯಿ ಎಲ್ಲ ಆಮೇಲೆ
ಗುರುಜಿ, ಈ ಅಗಡಿ ಮಠದ ಬಗ್ಗೆ ಸ್ವಲ್ಪ ಸವಿಸ್ತಾರವಾಗಿ ಹೇಳ್ತೀರಾ? ಅಗಡಿ ಮಠ ಅಂತಂದರೆ ಇದು ಆನಂದವನ. ಇದು ಅಗಡಿ ಅಂತಂದರೆ ಇದ್ರ ಹಿಂದೆ 1 ಕಿಲೋಮೀಟರ್ ಊರು, ಅದು ಅಗಡಿ ಊರು. ಈಗ ಕರೋನಾ ಹೆಂಗೆ ಬಂತಲ್ಲ, ಆವಾಗ ಪ್ಲೇಗ್ ಬಂತು 1901 ಅಥವಾ 2ನೇ ಇಸ್ವಿ ಒಳಗೆ. ಆಗೇನು ಮಾಡಿದರು, ಅದು ಪ್ಲೇಗ್ ಒಬ್ಬರಿಂದ ಒಬ್ರಿಗೆ ಅಂಟೋ ರೋಗ ಅದು. ಹೀಗಾಗಿ ಊರಿನವರು ಅಂದರೆ ಶೇಷಾಚಲ ಮಹಾರಾಜರು ಸಹಿತ ಎಲ್ಲರೂ ಊರು ಬಿಟ್ಟು, ಇದು ಮೊದಲು ಅರಣ್ಯ ಭೂಮಿ, ಇದು ಈ ರಸ್ತೆ ಸಹಿತ ಇರಲಿಲ್ಲ ಅಂತ ಮೊದಲು. ಆವಾಗ ಎಲ್ಲ ಈ ಅರಣ್ಯ ಇದು. ಇಲ್ಲಿ ಅವರೆಲ್ಲ ಊರಿನವ್ರು ಇರೋರು ಗುಡಿಸ್ಲು ಹಾಕ್ಕೊಂಡಿದ್ರಂತೆ ಇಲ್ಲಿ ಮನೆಗಳನ್ನು ಬಿಟ್ಟು ಬಂದು. ಶೇಷಾಚಲ ಮಹಾರಾಜರು ಇಲ್ಲೇ ಒಂದು ಹತ್ರ ಇದ್ರಂತೆ. 2 ವರ್ಷ ಕಳೆದ ಮೇಲೆ ಅಂದರೆ ರೋಗ ಎಲ್ಲ ವಾಸಿ ಆಯಿತು, ಅವ್ರವ್ರ ಮನೆಗೆ ಅವ್ರು ಹೋಗ್ಬಿಟ್ರು. ಆದರೆ ಶೇಷಾಚಲ ಮಹಾರಾಜರು ಇದು ಒಂದು ಪ್ರಶಾಂತ ಸ್ಥಳ ಅದಂತ ಹೇಳಿ ಇಲ್ಲೇ ಅನುಷ್ಠಾನ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ರು. ಕೊನೆಗೆ 1904ನೇ ಇಸ್ವಿ ಒಳಗೆ ಅಗಡಿ ಒಳಗೆ ದೇಸಾಯಿರು ಈ ಭೂಮಿಯನ್ನು ಅವ್ರಿಗೆ ದಾನ ಕೊಟ್ಟರು. ಆಮೇಲೆ ಇಲ್ಲಿ ಆನಂದವನ ಅಂಥೇಳಿ ಆಶ್ರಮ ನಿರ್ಮಾಣ ಆಯಿತು. 1915ರೊಳಗೆ ಶೇಷಾಚಲ ಮಹಾರಾಜರು ಅವರು ಪ್ರತ್ಯಕ್ಷ ಪರಮೇಶ್ವರ, ಅವರು ಶೇಷಾಚಲ ಗುರುಗಳು ಆಗಿ ಅವತರಿಸಿ ಬಂದಾರೆ 1845ರೊಳಗೆ. ಆಮೇಲೆ 1915ರೊಳಗೆ ಅವರು ಅವತಾರ ಸಮಾಪ್ತಿ ಮಾಡಿದರು. ಕೊನೆಗೆ ಇಲ್ಲಿ ಶೇಷಾಚಲೇಶ್ವರ ಅಂಥೇಳಿ 1915ರೊಳಗೆ ಈ ಸ್ಥಾಪನೆ ಆಯಿತು. ಓಕೆ. ಇದು ಆನಂದವನ ಅಂಥೇಳಿ. ಇದಕ್ಕೆ ಆನಂದವನ ಅಂಥೇಳಿ ಶೇಷಾಚಲ ಗುರುಗಳು ಶಿಷ್ಯರು ನಾರಾಯಣ ಭಗವಾನರು ಅವರೆಲ್ಲ ಸೇರಿ ಇದು ಆನಂದವನ ಅಂದರೆ ಕಾಶಿ, ಇದು ಕಾಶಿ ಹಂಗೆ ಅದು ಅಂಥೇಳಿ ಕಾಶಿಗೆ ಒಂದು ಹೆಸರು ಆನಂದವನ ಅಂಥೇಳಿ. ಕಾಶಿ ಹಂಗೆ ಪ್ರಾಮುಖ್ಯತೆ ಇದೆ, ಪ್ರಶಾಂತವಾದ ಸ್ಥಳ ಅಂಥೇಳಿ ಆನಂದವನ ಅಂಥೇಳಿ ನಿರ್ಮಾಣ. ಇನ್ನೊಂದು ಆನಂದ ವನ ಅಂತ ಹೆಸರಿಟ್ಟಿದ್ದಾರಲ್ಲ, ಉದ್ದೇಶ ಏನು? ಅದೇ ಹೇಳಿದ್ನಲ್ಲ, ಅದು ಕಾಶಿಗೆ ಆನಂದವನ ಅಂಥೇಳಿ ಕರೀತಾರೆ. ಇದು ಕಾಶಿ ಅಷ್ಟೇ ಪವಿತ್ರವಾದದ್ದು, ಆಮೇಲೆ ಮಹಿಮೆ ಉಳ್ಳದ್ದು ಅಂಥೇಳಿ ನಾರಾಯಣ ಭಗವಾನರು ಅವರೆಲ್ಲ ಇದಕ್ಕೆ ಆನಂದವನ ಅಂಥೇಳಿ ನಾಮಕರಣ ಮಾಡಿದರು. ಈ ದಾಸೋಹ ಮಾಡ್ತಾ ಇದ್ರ ಅಂತ ಕೇಳ್ಪಟ್ವಿ. ಆನಂತರ ನಿಮ್ಮ ಸಂಸ್ಕೃತಿ ಮಕ್ಕಳಿಗೆ ಬೋಧನೆ ಮಾಡ್ತೀನಿ ಅಂತ ತಿಳಿದುಪಟ್ಟಿತ್ತು. ಅದರ ಬಗ್ಗೆ ಒಂದು ಸ್ವಲ್ಪ ಶೇಷಾಚಲ ಸಾಧು ಮಹಾರಾಜರು ಅವರು ಅನ್ನದಾನಕ್ಕೆ ಜಾಸ್ತಿ ಅವರಿದ್ದಾಗ ಅಲ್ಲಲ್ಲಿ ಅನ್ನ ಸಂತರ್ಪಣೆ ಮಾಡ್ತಿದ್ರಂತೆ. ಚರಿತ್ರೆ ಒಳಗೆಲ್ಲ ನಾವು ಓದಿ ಭಾಗವತ ಧರ್ಮ ಪ್ರಸಾರ ಮಾಡಿದರು. ಊರೂರಿಗೆ ಹೋಗಿ ಅಲ್ಲಿ ಸಪ್ತಾಹಗಳನ್ನು ಮಾಡಿದ್ರು, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರು. ಅವ್ರ ಭಕ್ತರಿಂದ ಅದನ್ನೆಲ್ಲ ಮಾಡಿಸಿದ್ರು. ಅವರು ಮಾಡ್ತಿದ್ರು, ಅನ್ನದಾನ ಮಾಡ್ತಿದ್ರು, ವಿದ್ಯಾದಾನ ಮಾಡ್ತಿದ್ರು. ಆವಾಗ ಚತುರ್ವೇದ ಪಾಠಶಾಲೆ ಇತ್ತು, ಈಗ ಪಾಠಶಾಲೆ ವೇದ ಸಂಸ್ಕೃತ ಪಾಠಶಾಲೆ ಅದ. ಗುರುಗಳೇ ಅದನ್ನು ಸ್ಥಾಪನೆ ಮಾಡಿದ್ದು. ಅನ್ನದಾನದ ಜೊತೆಗೆ ವಿದ್ಯಾದಾನವನ್ನು ಮಾಡಿದರು. ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ವೇದ ಪಾಠಶಾಲೆಯಲ್ಲಿ ಕಲಿತಾರೆ ಅವರು? ಈಗ ಒಂದು 20 ಜನ ಇದ್ದಾರೆ. 20 ಜನ ಇದ್ದಾರೆ. ಸೊ ಏನು ಇದನ್ನು ಶಿಕ್ಷಣ ಅಂತಲೇ ಮಾಡ್ತಾ ಇದ್ದೀರಾ ಅಗಡಿ ಇದರಿಂದ? ಹಾಗೆ ಹೌದು, ವೇದ ಶಿಕ್ಷಣ, ವೇದ ಸಂಸ್ಕೃತ. ಅಂದರೆ ನೀವೇ ಪರೀಕ್ಷೆ ಎಲ್ಲ ನಡೆಸ್ತೀರಾ? ಅಂದರೆ ಯೂನಿವರ್ಸಿಟಿಯಿಂದ ಪರೀಕ್ಷೆ ಸರ್ಕಾರ ಪರೀಕ್ಷೆ ನಡೆಸ್ತದಲ್ಲ, ಅಲ್ಲಿ ಪರೀಕ್ಷೆಗೆ ಪಾಠ ಮಾತ್ರ ಇಲ್ಲ ಆಗ್ತದೆ, ಪರೀಕ್ಷೆಗೆ ಹೋಗಿ ಬರ್ತಾರೆ. ಅಲ್ಲಿಗೆ ಹೋಗಿ ಬರ್ತಾರೆ. ಅಂದರೆ ಈಕ್ವಲ್ ಟು ಡಿಪ್ಲೊಮಾನ ಇದು? ಅದಕ್ಕೆ ಅದರದ್ದೇ ಪ್ರಥಮ ಕಾವ್ಯ ಸಾಹಿತ್ಯ ಅಂದರೆ ಪದವಿನೇ? ಅದರಲ್ಲೂ ವೇದ ಪಾಠದಲ್ಲೂ ಪದವಿನ ಇದು ಶಿಕ್ಷಣ ಇದೆ. ಓಕೆ ಓಕೆ. ಇವಾಗ ಇಷ್ಟರ ಮಟ್ಟಿಗೆ ಅಂದರೆ ಇಲ್ಲಿವರೆಗೂ ಎಷ್ಟು ಜನ ಕಲಿತ್ಕೊಂಡು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿದ್ದಾರೆ ಇಲ್ಲಿ? ಇಲ್ಲಿ ಒಂದು 2-3 ಜನ ಚೆನ್ನಾಗಿ ಕಲ್ತಾರೆ. ಘನಾಂತದವರೆಗೆ ಮಾಡಿ ಮೈಸೂರು ಮಹಾರಾಜ ಕಾಲೇಜಿನೊಳಗೆ ಪ್ರೊಫೆಸರ್ ಆಗಿದ್ದಾರೆ ಒಬ್ಬರು. ಓಕೆ. ಆಮೇಲೆ ಚಾಮರಾಜ ಬೆಂಗಳೂರಿನೊಳಗೆ ಚಾಮರಾಜ ಮಹಾರಾಜ ಕಾಲೇಜ್ ಅದಲ್ಲ, ಅಲ್ಲಿ ಒಬ್ಬರು ಅಧ್ಯಾಪಕರು ಇದ್ದಾರೆ. ಇನ್ನೊಬ್ಬರು ಯೂನಿವರ್ಸಿಟಿ ಒಳಗೆ ಕೆಲಸ ಮಾಡ್ತಾರೆ, ಸಂಸ್ಕೃತ ಯೂನಿವರ್ಸಿಟಿ ಒಳಗಡೆ ಬೆಂಗಳೂರೊಳಗೆ. ಓಕೆ ಓಕೆ ಓಕೆ. ಶೇಷಾಚಲ ಮಹಾರಾಜರ ಶಿಷ್ಯರು ನಾರಾಯಣ ಭಗವಾನರು ಅಂತೇಳಿ. ಇವರು 1934ನೇ ಇಸ್ವಿವರೆಗೂ ಇದ್ದರು. ಓಕೆ. ಇವರು ಸಿದ್ಧಿ ಪುರುಷರೇ. ಓಕೆ ಓಕೆ. ಶೇಷಾಚಲ ಮಹಾರಾಜರು ಏನು ನಡ್ಸ್ಕೊಂಡು ಬಂದಿದ್ರು, ಅದನ್ನು ಮುಂದುವರ್ಸ್ಕೊಂಡು ಬಂದರು ಇವರು. ಹೌದು. ಹೌದಾ? ನಮ್ಮ ಆನಂದವನ ಕ್ಷೇತ್ರ ನಿರ್ಮಾಣ ಮಾಡಲಿಕ್ಕೆ ಇವ್ರದ್ದು ಬಹುಪಾಲು ಅದ. ಓಕೆ ಓಕೆ. ಹಾಂ ಹಾಂ ಹಾಂ. ಬನ್ನಿ ಗುರೂಜಿ. ಗುರೂಜಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇನು ಯಾವ ಥರ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದು ಸಿಂಹಾಸನ ಮನೆ ಅಂತ ಹೇಳಿ ನವರಾತ್ರಿ ಉತ್ಸವ ಆಗ್ತೈತಿ. ಓಕೆ. ಶೇಷಾಚಲ ಮಹಾರಾಜರಿದ್ದಾಗ ಹಾಂ ಈ ಮಂಟಪದ ಸಿಂಹಾಸನ, ಓಕೆ ಓಕೆ. ಮಂಟಪದಲ್ಲೇ ಶೇಷಾಚಲ ಗುರುಗಳನ್ನು ಕೂಡಿಸಿ ಆರತಿ ಮಾಡಿಸ್ತಾರೆ.
ಓಕೆ ಓಕೆ ನವರಾತ್ರಿ ಉತ್ಸವ ಆಗ್ತಿತ್ತು. ಈಗೂ ನಾವು ಉತ್ಸವ ಮಾಡ್ತೀವಿ, ಹಾಂ. ನವರಾತ್ರಿ ಉತ್ಸವ ಓಕೆ. ಫೋಟೋ ಮೇಲೆ ಮಾಡ್ತೀವಿ. ಹಾಂ. ಆಗ ಶೇಷಾದ್ರಿ ಮಹಾರಾಜರು ಇದ್ದಾಗ ಹಾಂ. ಅವರನ್ನೇ ಈ ಮಂಟಪದಲ್ಲಿ ಕೂಡಿಸಿ ಆರತಿ ಮಾಡ್ತೀವಿ. ಹೌದಾ? ಓಕೆ ಓಕೆ. ಇವಾಗಲೂ ನಡ್ಕೊಂಡು ಬರ್ತಾ ಇದೆಯಾ? ಈಗೂ ನಾವು ನವರಾತ್ರಿ ಉತ್ಸವ ಆಗ್ತದೆ. ಹೌದಾ? ಮತ್ತು ಇಲ್ಲಿ ಇದೆಯಲ್ಲ ಇದ್ರ ಬಗ್ಗೆ ಇದು ಉತ್ಸವ ಮೂರ್ತಿಗಳು, ಇದು ಉತ್ಸವ ಮೂರ್ತಿ. ಶೇಷಾದ್ರಿ ಮಹಾರಾಜರು, ನಾರಾಯಣ ಭಗವಾನರು. ಓಕೆ. ಯಾರು ಇವರು? ಶೇಷಾಚಲ ಶೇಷಾದ್ರಿ ಮಹಾರಾಜರ ಮಗ ಮಕ್ಕಳ ಮಕ್ಕಳು ಮಗ ಮೂರ್ತಿ ಅಂತ ಹೇಳಿ. ಮಗ ಇವರು ಚಿದಂಬರ ಮೂರ್ತಿಗಳು. ಹಾಂ. ಇವ್ರ ಮಕ್ಕಳು ದತ್ತಣ್ಣ ಸ್ವಾಮಿ ಅಂತ, ದತ್ತಾತ್ರೇಯ ಸ್ವಾಮಿಗಳು. ದತ್ತಾತ್ರೇಯ ಸ್ವಾಮಿಗಳು. ಓಕೆ ಓಕೆ. ಸರ್ ಬಂದ್ಬಿಟ್ರೆ ಇದೊಂದು ಫೋಟೋ ಅಂತ. ಇಲ್ಲಿ ಬನ್ನಿ. ಗುರುಜಿ, ಇವಾಗ ಇಲ್ಲಿ ಫೋಟೋ ಇದೆಯಲ್ಲ, ಸೊ ಇದ್ರ ಬಗ್ಗೆ ಹೇಳಿ. ಶೇಷಾಚಲ ಮಹಾರಾಜರು ದೇಹ ಬಿಡೋ ದಿನ. ಓಕೆ. ಇದನ್ನು ಕಾಶಿಯಿಂದ ತುಂಬಿಕೊಂಡು ಈಗ ಬಿಂದಿಗೆಗಳು ಓಕೆ. 1915 ಇಸ್ವಿ ಹಾಂ, ಮಾಡಿದ್ರು. ಅವಾಗ ಇದಾಗಿರೋದು. ಅಲ್ಲಿಂದ ಕಾಶಿಯಿಂದ ಈ ಗಂಗಾ ತುಂಬಿಕೊಂಡು ಹಾಂ. ಬಿಂದಿಗೆಗಳಲ್ಲಿ ಓಕೆ. ರಾಮೇಶ್ವರಕ್ಕೆ ಹೊಂಟಿದ್ರಂತ ಅವರು. ಓಕೆ ಅವಾಗ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದೊಳಗೆ ಇದ್ರಂತೆ ರಾಮೇಶ್ವರಕ್ಕೆ ಹೋಗ್ಲಿಕ್ಕೆ. ಓಕೆ ಓಕೆ. ಅವ್ರಿಗೊಂದು ದೃಷ್ಟಾಂತ ಆಗ್ತದೆ, ನೀವು ಅಗಡಿ ಕೊಟ್ಬಿಡ್ರಿ ಅಂತೇಳಿ. ಹಾಂ ಹಾಂ ಹಾಂ. ಇದು ಎಲ್ಲ ಶೇಷಾಚಲ ಗುರುಗಳು ಗೊತ್ತಾಯ್ತು. ಓಕೆ. ಅವ್ರ ಶಿಷ್ಯರನ್ನೆಲ್ಲ ಮುಂದೆ ಕಳಿಸಿದ್ರಂತ ಅವರು. ಹಾಂ ಹಾಂ ಹಾಂ. ಗಂಗಾ ಬರ್ಲಿಕ್ಕತ್ತಪ್ಪ ಕರ್ಕೊಂಬರ್ರಿ ಅಂತ ಹೇಳಿ. ಓಕೆ. ಅವಾಗ ಶಿಷ್ಯರೆಲ್ಲ ವಾಲ್ಗಾಬಾಜಿಂದ ತಗೊಂಡು ಹಾಂ. ಗಂಗಾನ ಬರ್ಮಾಡ್ಕೋಕಂತ ಹೇಳಿ ಇಲ್ಲಿಂದ ಹೋದ್ರಂತ. ಹ್ಞೂ ಹ್ಞೂ ಹ್ಞೂ. ಆಮೇಲೆ ಗಂಗಾ ಬಂದ ಮೇಲೆ ಆನಂದವನಕ್ಕೆ ಆಮೇಲೆ ಗುರುಗಳು ದೇಹ ಬಿಟ್ಟರು. ಓಕೆ. ಒಂದನ್ನು ಅವ್ರಿಗೆ ಸೀಲ್ ಓಪನ್ ಆಗಿ ಹಾಂ. ಇದನ್ನ ಅವ್ರ ದೇಹ ಬಿಟ್ಟ ಮೇಲೆ ಗುರುಗಳಿಗೆ ಅಭಿಷೇಕ ಮಾಡಿಸ್ತಾರೆ. ಇನ್ನೊಂದು ಹಂಗೆ ಸೀಟ್ 1915 ಓಕೆ. ಗುರುಜಿ, ಇಲ್ಲಿ ಏಪ್ರಿಲ್ನಲ್ಲಿ ಒಂದು ಉತ್ಸವ ನಡೆಯುತ್ತೆ, 7 ದಿನಗಳ ಕಾಲ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಅದು ಏಪ್ರಿಲ್ ಅಂತಂದರೆ ಅದೇ ತಿಂಗಳು ಬರ್ತದಂತಲ್ಲ, ಹಾಂ. ಚೈತ್ರ ಮಾಸ. ಚೈತ್ರ ಬಹುಳ ಪ್ರತಿಪದೆಯಿಂದ ಷಷ್ಠಿವರೆಗೂ ಉತ್ಸವ ಆಗ್ತದೆ. ಓಕೆ. ಒಂದು ಹುಣ್ಣಿಮೆ ದಿನ ಹಾಂ. ಸಾಯಂಕಾಲ ಅನ್ನಪೂರ್ಣ ಪೂಜೆ ಮಾಡ್ತೀವಿ ನಾವು. ಓಕೆ. ಅಲ್ಲಿಂದ ಪ್ರತಿಪದೆಯಿಂದ ಕಾಕಡಾರತಿಯಿಂದ ಷಷ್ಠಿವರೆಗೂ ಹ್ಞೂ. ಉತ್ಸವ ಮಾಡ್ತಾರೆ. ಸಹಸ್ರಾರು ಜನ ಇಲ್ಲಿ ಬರ್ತಾರೆ ಉತ್ಸವಕ್ಕೆ. ಓಕೆ. ಯಾವ್ಯಾವ ಊರಿಂದ ಬರ್ತಾರೆ ಇಲ್ಲಿ ಉತ್ಸವಕ್ಕೆ? ಇಲ್ಲಿ ಮಹಾರಾಷ್ಟ್ರದಿಂದ, ಹಾಂ. ಮುಂಬೈಯಿಂದ ಈ ಕಡೆ ಬಳ್ಳಾರಿವರೆಗೂ ಎಲ್ಲ ಕಡೆ ಬರ್ತಾರೆ. ಶಿವಮೊಗ್ಗ ಜಿಲ್ಲೆಯವರು ಬರ್ತಾರೆ. ಹಾಂ. ಸಾಕಷ್ಟು ಜನ ಭಕ್ತಾದಿಗಳಿದ್ದಾರೆ. ಅವರೆಲ್ಲ ಬಂದು ಸೇವೆ ಯಾವ ಥರ ನಡೆಯುತ್ತೆ ಇಲ್ಲಿ? ಭಕ್ತಾದಿಗಳು ಬಂದು ಸೇವೆ ಅವರೇ ಮಾಡ್ತಾರೆ. ಹಾಂ. ಭಾಳ ವಿಜೃಂಭಣೆಯಿಂದ ಅವರೇ ನಿಂತ್ಕೊಂಡೆಲ್ಲ ಸೇವಾ ಎಲ್ಲ ತನುಮನ ಧನದಿಂದ. ಹೌದಾ? ಹಾಂ ಹಾಂ. ಸೇವಾ ಭಾಳ ಚಂದ ನಡೀತದೆ. ಹಾಂ ಹಾಂ. ಇಲ್ಲಿ ಒಂದು ಅಂದರೆ ಕೊನೆ ದಿವಸ ನೀವಿಲ್ಲಿ ಬುತ್ತಿ ಪೂಜೆ ಅಂತ ಮಾಡ್ತೀರಾ, ಹಾಂ. ಅದ್ರದ್ದು ವಿಶೇಷತೆ ಬಗ್ಗೆ ಹೇಳಿ. ಬುತ್ತಿ ಪೂಜೆ ಮಾಡ್ತಾರಲ್ಲ, ಎಲ್ಲ ಕಡೆ ಬುತ್ತಿ ಮಾಡ್ತಾರಲ್ಲ. ಅಲ್ಲ, ಆ ಈಶ್ವರ ಶೇಷಾಚಲೇಶ್ವರಕ್ಕೆ ಹಾಂ. ಅವತ್ತು ಭಕ್ತಾದಿಗಳು ಅವ್ರು ಏನೋ ಒಂದು ಅನ್ಕೊಂಡಿರ್ತಾರೆ, ಆ ದೇವರನ್ನು ಕಟ್ತಾರೆ ಅಲ್ಲಿ. ದತ್ತಾತ್ರೇಯ ಆಗ್ಬೋದು, ಚಿದಂಬರ ಸ್ವಾಮಿ ಆಗ್ಬೋದು, ಹಾಂ. ಯಾವುದೇ ಒಂದು ದೇವರನ್ನು ಹಾಂ. ಬುತ್ತಿಯಿಂದ ಓಕೆ. ಅಲ್ಲಿ ಕಟ್ತಾರೆ ಹಾಂ ಹಾಂ. ಮೂರ್ತಿ. ಅದೇ ಇಲ್ಲಿ ಉತ್ಸವ ನಡೆಯುತ್ತೆ, ಅದ್ರ ಬಗ್ಗೆ ಅದೇ ರಥೋತ್ಸವ ಮಾಡಿ ಇದು ಮಾಡಿ ಮೇಲ್ಗಡೆವರೆಗೂ ತೊಗೊಂಡು ಹೋಗ್ತೀರಾ? ತೊಟ್ಲೋತ್ಸವ ಮಾಡ್ತೀವಿ. ಹಾಂ, ತೊಟ್ಲೋತ್ಸವ ಪಂಚಮಿ ದಿನ. ಓಕೆ. ಚೈತ್ರ ಬಹುಳ ಪಂಚಮಿ ತೊಟ್ಲೋತ್ಸವ ಆಗ್ತದೆ. ಆಮೇಲೆ ರಥೋತ್ಸವನ ಆಗ್ತದೆ. ಅವತ್ತು ಸಹಸ್ರಾರು ಜನ ಸೇರ್ತಾರೆಲ್ಲ. ಓಕೆ. ಇದು ಮೂಲ ಫೋಟೋನಾ? ಇದು ಇವರು ಶೇಷಾಚಲ ಮಹಾರಾಜ. ಇಷ್ಟ ಮಾಡ್ಕೊಂಡು ಬರ್ತದೆ ನಿಮ್ಗೆ. ಹಾಂ. ಇದೊಂದು ಇವರು ನಾರಾಯಣ ಭಗವಾನರು. ಈಗ ನೀವು ಅಲ್ಲಿ ಹಾಕ್ಬೇಕಂತಿಲ್ಲ. ಹಾಂ ಹಾಂ. ಇದು ಇಲ್ಲದ್ರೆ ಇದು ಒಂದೇ ನಿಮಗೆ ಫೋಟೋ ಕೊಡ್ತೀನಿ. ಹಾಂ, ಒಂದೇ ಇದ್ದರೂ ತೊಂದರೆ ಇಲ್ಲ. ದೇವಸ್ಥಾನದಲ್ಲಿ ಅದೆಲ್ಲ ಇದೇ ಫೋಟೋ ಮೂಲ. ಒಳಗಡೆ ಇದೆಯಲ್ಲ ಅದಾ? ಅದನ್ನೇ ತೊಗೊಂಡ್ಬಿಡ್ತೀರಣ್ಣ ನೀವು. ಆಮೇಲೆ ತೆಗಿಲಿಕ್ಕೆ ಬರ್ತದೆ ಅದು ಆ ಕಡೆ ಈ ಕಡೆ. ತೆಗಿಬೋದು ಅಲ್ಲಿ ಕ್ರಾಪ್ ಮಾಡ್ತೀವಿ. ಇದು ಕ್ಯಾಮ್ರಾ ಅಂತ ತೆಗೆದು ಮೂಲ ಫೋಟೋ ಇದು. ಈಗ ನಮ್ಮ ಆನಂದವನ ಬಗ್ಗೆ ತಿಳ್ಕೊಬೇಕಂದ್ರೆ ಅಗಡಿ ಇತಿಹಾಸ ತಿಳ್ಕೊಬೇಕಾಗ್ತದೆ ಮೊದಲು. ಅಗಡಿ ಇತಿಹಾಸ ತಿಳ್ಕೊಬೇಕಂದ್ರೆ ಹಾವನೂರು ಇತಿಹಾಸ ತಿಳ್ಕೊಬೇಕಾಗ್ತದೆ. ಅದು ಏನಾಗ್ತದೆ, ಇವರು ನಮ್ಮ ಅಗಡಿ ದೇಸಾವ್ರಿ ಭೂಮಿ ದಾನ ಕೊಟ್ಟವರು, ಇವರು ಹನುಮಂತ ಗೌಡನ ಮಕ್ಕಳಿಗೆ. ಓಕೆ ಓಕೆ. ಹಾವನೂರು ಸಂಸ್ಥಾನ ಇದು ಗೊತ್ತಾ? ಹಾವನೂರು ಕೇಳಿದ್ರೆ ನೀವು? ಹಾವನೂರು ಕೇಳಿದ್ದೀನಿ. ಬಂದ್ ಮಾಡ್ಬೇಕಂತ. ಓಕೆ. ಮೊದಲೇ ನಾ ಹೇಳಿದ ಕತೆ ಯಾವ್ದು ಹೇಳಿ? ಅದು ಆ ಪಕ್ಕಕ್ಕೆ. ಹಾಂ. ಆಮೇಲೆ ಇದನ್ನು ತೋರು ನಾವು ಆಗಿದೆ ಆಗಿದೆ ಆಗಿದೆ
ಇಲ್ಲ ಪರವಾಗಿಲ್ಲ ಬಿಡಿ, ತೊಂದರೆ. ಚಿದಂಬರ ಮಹಾರಾಜರು ಹಾಂ. ಶೇಷಾಚಲ ಗುರುಗಳು ಮತ್ತೆ ಪ್ರತ್ಯಕ್ಷ ಆಗಿ ಬಂದರು ದೇವ್ ಬಿಟ್ಟ ಮೇಲೆ. ಓ ಹೌದಾ? ಕೊಬ್ಬರಿ ಹಾಕಿದ್ದಾರೆ. ಓಕೆ. ಇದು 3ನೇದಲ್ವಾ? ಅಲ್ಲ, ಇದು ಸೆಕೆಂಡ್ ಒನ್ ಅಲ್ಲ? ಸೆಕೆಂಡ್ ಒನ್ ಹಾಕ್ಕೊಡೋದು ಇದು. ಮೊದಲೇದ ನಾ ಹೇಳಿದ್ದಾರೆ ಕತೆ ಯಾವುದೇಳಿ? ಅದು ಆ ಪಕ್ಕಕ್ಕೆ. ಹಾಂ. ಆಮೇಲೆ ಇದನ್ನು ನಾವು ಗುರು ಶ್ರೀನಿವಾಸ ಶಾಸ್ತ್ರಿ ಅಂತ ಹೇಳಿ ಓಕೆ. 10 ವರ್ಷ ಇದ್ದಾಗ ಹಾಂ. ಇಲ್ಲಿ ಬಂದರು ಅಗಡಿಗೆ. ಓಕೆ. ಶ್ರೀನಿವಾಸ್ ಅಂತ ಅವ್ರ ಹೆಸರು. ಓಕೆ. 96 ವರ್ಷ ಇಲ್ಲಿ ಇರ್ತಾರೆ ಅವರು. ಓಕೆ. ಶೇಷಾಚಲ ಗುರುಗಳಿದ್ದಾಗ ಇಲ್ಲಿ ಬಂದಿದ್ರು. ಓಕೆ. ಅಗಡಿ ಶೇಷಾಚಲ ಮಹಾರಾಜರು ಅಗಡಿ ಒಳಗಿದ್ದಾಗ ಬಂದಾರ. ಇದು ಏನು ಸಮಾಧಿ? ಅವ್ರ ನಂತರ 90 ವರ್ಷ ನಂತರ ಸನ್ಯಾಸ ತಗೊಂಡಾರೆ. ಇಲ್ಲ, ಅವಾಗ ಬ್ರಹ್ಮಾನಂದರು. ಅವ್ರದ್ದೇನ ಇದು ಸಮಾಧಿ? ಓಕೆ. ಮಹೇಶ್ ದೇಸಾಯಿ ಅಂತಂದು. ಮಹೇಶ್ ದೇಸಾಯಿ. ಹಾಂ. ಈ ಆನಂದವನ ಮಠಕ್ಕೆ ಯಾಕೆ ಬಂದಿರಿ? ಇಲ್ಲಿ 7 ದಿವಸ ಇಲ್ಲಿ ಚೈತ್ರ ಮಾಸ ಇರ್ತದೆ. ಹಾಂ. ಇಲ್ಲಿ ಭಕ್ತರು ಬರೋದು ಹೋಗೋದು ಎಲ್ಲ ವ್ಯವಸ್ಥೆ, ಬರೋದು 7 ದಿವಸ ಇರ್ತಾರೆ ಇಲ್ಲೇ. ಏನು ವಿಶೇಷತೆ? ಇಲ್ಲಿ ವಿಶೇಷತೆ ಅಂತಂದರೆ ಶ್ರೀ ಶೇಷಾಚಲ ಮಹಾಸ್ವಾಮಿಯ ಇಲ್ಲಿ ಜಯಂತಿ ಉತ್ಸವ ಶುರುವಾಗ್ತದೆ. ಅಂದರೆ ಜಯಂತಿ ಉತ್ಸವ ಅಂತಂದರೆ ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ? ಇಲ್ಲೇ ಕಾರ್ಯಕ್ರಮಗಳು ಜಪ ತಪ ಹೋಮ ಅವು ಇವು ಏನೋ ನಡೀತವೆ. ಇಲ್ಲೇ ದಿವಸಾಲು ಅನ್ನ ಸಂತರ್ಪಣೆ ಇರ್ತದೆ. ಆಮೇಲೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಇಲ್ಲಿ ಹೆಚ್ಚು ಕಡಿಮೆ ಸುಮಾರು ಒಂದು 2-3 ವರ್ಷದಿಂದ ನಾವು ಇಲ್ಲಿ ಬರ್ತಾ ಇದ್ದೇವೆ. ಓಕೆ. ಇವಾಗ ಇಲ್ಲಿ ಶೇಷಾಚಲ ಸದ್ಗುರು ಸೇವೆ ಮಾಡೋಕ್ಕೆ ಬರ್ತಾ ಇದ್ದೀರಾ? ಸೊ ಇದರಿಂದ ನಿಮ್ಗೆ ಏನಾರ ಫಲಗಳು ಉಂಟಾಗಿದೆಯಾ? ಏನಾರ ಒಳ್ಳೇದಾಗಿದೆಯಾ? ಹಾಂ ಒಳ್ಳೇದಾಗ್ಯದ. ಯಾವ ಥರ ಒಳ್ಳೇದಾಗಿದೆ? ಇಲ್ಲಿ ಬಂದಿಂದ ನಾನು ಸ್ವಲ್ಪ ನನ್ನ ದೇಹ ಸ್ಥಿತಿ ಸ್ವಲ್ಪ ಇದಾಗಿತ್ತು. ಇಲ್ಲಿ ಬಂದು ನಾವು ಇಲ್ಲಿ ಸ್ವಾಮಿ ಸ್ಥಾನದಲ್ಲಿ ಬಂದು ನಾವು ಇಲ್ಲಿ ಶ್ರೀ ಶೇಷಾಚಲ ಮಹಾಸ್ವಾಮಿ ನಾವು ಇಲ್ಲಿ ನಡ್ಕೊಂಡಾಗಿಂದ ನಮ್ಮ ಎಲ್ಲ ದೇಹ ಪರಿಸ್ಥಿತಿ ಗಂಭೀರ ಇದ್ದಿದ್ದು ಈಗೆಲ್ಲ ಸುಧಾರಿಸ್ಕೊತ ಬಂದದ. ಓಕೆ. ಈ ಶೇಷಾಚಲ ಸದ್ಗುರು ಸ್ವಾಮೀಜಿಗಳ ಬಗ್ಗೆ ನಿಮ್ಗೆ ಏನಾರ ಇತಿಹಾಸ ಏನಾರ ಗೊತ್ತಿದ್ರೆ ಹೇಳಿ. ನನಗೆ ಅಷ್ಟೊಂದು ಇದು ಇಲ್ಲ, ಕಡಿಮೆ. ಶೇಷಾಚಲ ಮಹಾಸ್ವಾಮಿಯವರು ಅಂತಂದ್ರೆ ಅವರು ಇಲ್ಲೇ ಮೂಲತಃ ಇಲ್ಲೇ ವಾಸಿಗಳವರು. ಅವರು ಇಲ್ಲೇ ಹುಟ್ಟು ಬೆಳೆದು ಇಲ್ಲೇ 1.5-2 ಕಿಲೋಮೀಟ್ರ್ ಹತ್ತಿರದಾಗ ಇಲ್ಲಿ ಒಂದು ಅಗಡಿ ಅಂತದ. ಅವರು ದೇಸಾಯಿ ಬಂದವರು, ಅವರು ಇವ್ರಿಗೆ ಇಲ್ಲೇ ದಾನವಾಗಿ ಇದನ್ನ ಕೊಟ್ಟಾರ ಅವ್ರಿಗೆ. ಹಾಂ. ಎಷ್ಟು ದಿವಸ ಆಯ್ತು ನೀವು ಇಲ್ಲಿ ಬಂದು? ಇವತ್ತಿನ ನಾನು 4 ದಿವಸ ಆಯಿತು. ಏನೇನು ಪೂಜೆ ನಡೆಯುತ್ತೆ ಇಲ್ಲಿ? ಅನ್ನಪೂರ್ಣ ಅನ್ನ ದೇವು ಶೇಷಾಚಲ ಮಹಾಸ್ವಾಮಿ ಅನ್ನ ಬುತ್ತಿ ಪೂಜಾ. ಇವತ್ತು ಕೊನೆ ದಿವಸ, ಇವತ್ತು ಬುತ್ತಿ ಪೂಜೆ ಅದ. ಇವತ್ತು ಎಲ್ಲ ಇಲ್ಲೇ ಸ್ವಾಮಿಗೆ ಅಲಂಕಾರ ಮಾಡಿ ಬುತ್ತಿ ಪೂಜೆ ಮಾಡಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಇರ್ತದೆ ಕೊನೆ ದಿವಸದ್ದು. ಸೊ ನೀವು ಅಂದರೆ ಇಲ್ಲಿ ಬಂದಿರೋದ್ರಿಂದ ತುಂಬ ಒಳ್ಳೆಯದಾಗಿದೆ. ಹೌದೌದು. ಹೌದಾ? ಈ ಜಾಗದ ಮಹಿಮೆ ಬಗ್ಗೆ ಸ್ವಲ್ಪ. ಜಾಗದ ಮಹಿಮೆ ಅಂತಂದರೆ ಇಲ್ಲಿ ಭಾಳ ಪ್ರಸಿದ್ಧವಾದಂಥ ಜಾಗ. ಇಲ್ಲಿ ಜನ ಭಕ್ತರು ಬರೋದು ಹೋಗೋದು ಮಾಡ್ತಾ ಇರ್ತಾರೆ. ಯಾವ ಊರಿಂದ ಬರ್ತಾರೆ ಭಕ್ತರು? ಈ ಸುತ್ತಮುತ್ತಲು ಕನವಳ್ಳಿ, ಗುತ್ತಲ, ಮಾಚಾಪುರ, ಅದಲ್ಲದ ಹಾವೇರಿ ಡಿಸ್ಟಿಕ್, ಹಾನಗಲ್ ಡಿಸ್ಟಿಕ್, ಬೆಂಗಳೂರು, ಗದಗ, ಹಂಗೆ ಈ ಥರ ಎಲ್ಲ ಇದರಿಂದನೂ ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ. ಹೌದಾ? ಹಾಂ. ಸೊ ನಿಮ್ಮ ಮನೆಯವರೆಲ್ಲ ಬರ್ತಾ ಇರ್ತಾರೆ? ಹಾಂ, ಬರ್ತಾ ಇರ್ತೀವಿ. ಅಂದರೆ ಶೇಷಾಚಲ ಸದ್ಗುರು ಸ್ವಾಮೀಜಿ ನಂಬಿದ್ರೆ ಒಳ್ಳೇದಾಗುತ್ತೆ. ಹೌದು. ಹೌದಾ? ಹೌದು. ಓಕೆ. ನಮ್ಮ ಪರಿಶ್ರಮ ಮಾಧ್ಯಮದಿಂದ ನಿಮ್ಮ ಕುಟುಂಬಕ್ಕೆ ಹೌದು ಮುಂದಿನ ಭವಿಷ್ಯದಲ್ಲಿ ತುಂಬ ಒಳ್ಳೆಯದಾಗಲಿ ಅಂತ ಬಯಸ್ತೀವಿ. ಆಯ್ತು. ಧನ್ಯವಾದಗಳು. ಆಯ್ತು.
ಇಂದಿನ 6ನೇ ದಿನದಲ್ಲಿ ವಿಶೇಷವಾಗಿ ವೇದ ಸಂಸ್ಕೃತ ಪಾಠಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಇಲ್ಲಿ ನಾವು ನೋಡಿದ್ದೇವೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ವರ್ಣಾಶ್ರಮಗಳಲ್ಲೇನೂ ಕೂಡ ಇದೆ, ಬ್ರಾಹ್ಮಣ ವೇದಾಧ್ಯಯನವನ್ನು ಮಾಡಬೇಕು, ಇತರಿಗೆ ವೇದಾಧ್ಯಯನವನ್ನು ಹೇಳಿಕೊಡಬೇಕು, ಕ್ಷತ್ರಿಯರು ಈ ರಾಜ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ವೈಶ್ಯ ಶೂದ್ರರು ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಹಿಂದಿನೂ ಕೂಡ ಮಾಡ್ತಾ ಬಂದಿದೆ. ಬಹುಶಃ ಆ ಒಬ್ಬ ವಿದ್ಯಾರ್ಥಿನಿ ಆಗಲೇ ಸಂಸ್ಕೃತದ ಬಗ್ಗೆ ವಿಚಾರಗಳನ್ನು ತಿಳಿಸಿದರು. ಹಿಂದಿನಿಂದಲೂ ಕೂಡ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಮಹಿಳೆಯರನ್ನು ನಾವು ಸಂಸ್ಕೃತ ಅಧ್ಯಯನ ಮಾಡಿರ್ತಕ್ಕಂಥ ಮಹಿಳೆಯರನ್ನು ಕಂಡಿದ್ದೇವೆ. ಇದು ಇರೋದೇ ಹೇಗೆ ವ್ಯವಸ್ಥೆಯಲ್ಲಿ ನಾವು ಭಾಳಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ಸುಲಲಿತವಾಗಿ ಜೀವನವನ್ನು ಮಾಡಲಿಕ್ಕೆ ಬರ್ತದೆ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿ ನಾನು ಈ ಗ್ರಂಥದ ಲೋಕಾರ್ಪಣೆಗೆ ಬರ್ತಾ ಇದ್ದೀನಿ. ಏನಾಗಿದೆ ಅಂದರೆ, ಬರೀ ರೊಕ್ಕ ಗಳಿಕೆ ವಿಚಾರಕ್ಕೆ ಹೋಗ್ತಾ ಇದ್ದೇವೆ. ನಾವೆಲ್ಲ ಹಣ ಗಳಿಕೆ ವಿಚಾರವನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಪ್ರತಿ ಹಂತದಲ್ಲೂ ಕೂಡ ಹಣ ಗಳಿಕೆ. ಮೊನ್ನೆ ಒಬ್ಬರದ್ದು ಕೇಳಿದ, ಹುಡುಗ ಎಷ್ಟು ಅಂದರೆ 18 ಲಕ್ಷ ರೂಪಾಯಿ ಪ್ಯಾಕೇಜ್ ಅಂತ, ಮತ್ತು ಹುಡುಗಿ ಮನೆಯೊಳಗೆ ಕೆಲಸ ಮಾಡ್ತಾಳೆ ಅಂದ್ರೆ ಏನು ಹಾಕಿದ್ರು ನೌಕರಿ ಮಾಡ್ತಾಳೆ. ಏನು ಅಂದರೆ 12 ಲಕ್ಷ ರೂಪಾಯಿ ಪ್ಯಾಕೇಜ್ ಅಂತ. ವರ್ಷಕ್ಕೆ ಇಬ್ಬರದು ಕೂಡ 30 ಲಕ್ಷ ಆಯಿತು, ತಿಂಗಳಿಗೆ ಹೆಚ್ಚು ಕಡಿಮೆ 2.5 ಲಕ್ಷ ಆಯಿತು. ನಾನು ಅಂದ್ಕೊಂಡೆ ರೊಕ್ಕ ಎಲ್ಲಿ ಇರ್ತಿದ್ದಾರೆ ಇವರು, ಇದು ಸಾಮಾನ್ಯ, ಇನ್ನೂ ಕೆಲವು ಹೆಚ್ಚಿಗೆ ಇದ್ದಿದ್ವು ಅವ. ಆಗ ಪರಿಸ್ಥಿತಿ ಹೆಂಗೆ ಅಂತ ಕೇಳಿದೆ ನಾನು. ಗಂಡ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾನೆ, ಹೆಂಡತಿ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾನೆ, ಆಮೇಲೆ ಗಂಡ ರಾತ್ರಿ ಡ್ಯೂಟಿಗೆ ಹೋಗ್ತಾನೆ. ಒಬ್ಬರು ಬೇಕೇನೇ ಇಲ್ಲ. ರಾತ್ರಿ ಅಕ್ಕಿ ಬರ್ತಾಳೆ, ಹಗಲಿಗೆ ಇವ ಹೋಗ್ತಾನೆ. ಇಬ್ರು ಕೂಡೋದು ಯಾವಾಗ ಅಂದ್ರೆ ಸಂಡೇ ಒಂದು ದಿವಸ, ಒಟ್ಟ ಕೂಡಂಗಿಲ್ಲ. ಇದೆಂತ ಸಂಸಾರ ಅಂತ ಅನಿಸ್ತು ನನಗೆ. ಅದಕ್ಕೆ ನಮ್ಮ ಹಿಂದಿನ ಅಜ್ಜಿಯಂದ್ರು ಒಂದು ಬೈಗ ಬೇಕಿದ್ರು. ಈಗಿನ ಅಜ್ಜಿಯಂದ್ರಲ್ಲ, ಈಗಿನವ್ರು ಬೈತಾರೆ, ಅಷ್ಟು ಬಿಟ್ಟು ವೇಸ್ಟಸ್ ನಾನ್ಸೆನ್ಸ್ ಹಿಂಗೆ ಬೈತಾರೆ. ಆದ್ರೆ ಅವಾಗಿನ ಅಜ್ಜಿಯವರು ಬಹಳ ಅರ್ಥಪೂರ್ಣವಾಗಿ ಬೈತಿದ್ರು. ಹುಚ್ಕೋಡಿ ಅಂತಿದ್ರು, ಹುಚ್ಕೋಡಿ ಅಂತಿದ್ರು. ಅದಕ್ಕಿಂತ ಮುಂದುವರೆದು ಗಂಡೆ ಗಂಡ ಅಂತಿದ್ರು. ನಾವೆಲ್ಲ ಕೇಳ್ತಿದ್ವಿ ಗಂಡೆ ಗಂಡ ಅಂತ. ಆದ್ರೆ ಇವರಿಬ್ಬರು ನೋಡಿ ಈಗಿನ ಅಜ್ಜಿ ಅಂದು ಇವ ಸಂಡೆ ಗಂಡ ಅಂತ. ಏನಿಲ್ಲ, ಒಬ್ಬರಿಗೊಬ್ರು ಬೆಟ್ಟಾಗ ಸಂಡೆ ಮತ್ತೆ ಒಟ್ಟ ಬೆಟ್ಟಿನ ಆಗಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಇನ್ನು ಮನೆ ನಡೆಸೋದು ಹೆಂಗೆ, ಮುಂದೆ ಸಂಸಾರ ನಡೆಯೋದು ಹೆಂಗೆ, ಇಂಥ ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಉದ್ಭವ ಆಗೋದು ಹೆಂಗೆ, ಬರೀ ಹಣಕ್ಕೆ ಹೊಂಟು ಬಿಟ್ಟಿರಲ್ಲ ನಾವು ಒಮ್ಮೆ ಮನಸ್ಸು. ಆದರೂ ಕೂಡ ಇವತ್ತಿನ ದಿನಮಾನ ಕಾಲದಲ್ಲಿ ಲೌಕಿಕ ಜೀವನದಲ್ಲಿ ನಾವು ಹೆಂಗಾಗಿ ಅಂದ್ರೆ ಬರೀ ನಮ್ಮದೇ ಆಗಿರ್ತಕ್ಕಂತಹ ಸ್ವಂತ ಬದುಕಿನ ಮುಂದಿನ ಪೀಳಿಗೆಯನ್ನು ನಾನು ಹೆಂಗೆ ಸಾಕಬೇಕು, ಎಷ್ಟು ಗಳಿಸಿಡಬೇಕು, ಇದೋ ಒಂದು ಬೇರೆ ಏನಿಲ್ಲ. ಆದ್ರೆ ಎಲ್ಲಾದರೂ ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥ, ವೇದಾಧ್ಯಯನದ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ, ಸಂಸ್ಕೃತದ ಸ್ವಲ್ಪ ಕಿವಿಗೆ ಏನಾದರೂ ಬಡಿತಕ್ಕಂಥ ಒಂದು ವಿಚಾರ ಎಲ್ಲಾದರೂ ನಡೆದಿತ್ತು ಅಂತ ಹೇಳಿದ್ರೆ ಅದು ಅಗದಿ ಆನಂದವರ ಮಠದಲ್ಲಿ ಮಾತ್ರ ಅಂತಕ್ಕಂಥ ವಿಚಾರವನ್ನ ನಾವು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಿ ಇಚ್ಛೆ ಪಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಒಂದು ಮೊನ್ನೆ ಒಂದು ವಿಚಾರ ನೋಡಿದೆ ನಾನು. ಒಬ್ಬರು ಕೃಷ್ಣನ ಹೆಸರು ಎಷ್ಟೆಷ್ಟು ಅಂತ ಕೇಳಿದ್ರು. ಅದರೊಳಗೆ ಇನ್ನೊಂದು ಹೇಳಿದ್ರು, ಏನಿತ್ತು, ಜಲಕ್ರೀಡಾ ಸಮಾಸಕ್ತಿ ಗುಪ್ತ ವಸ್ತ್ರಾಪಹಾರಕ ಸ್ವಾಮಿ ಅಂದ ಒಬ್ಬ ಹುಡುಗ ಹೇಳ್ತೀವಿ ನಾವು ಒಮ್ಮೆ ಏನು ನೋಡ್ಕೊಂಬರಿ ಅಂತ. ಪಟ್ ನೋಡುವ ಅಂದ, ಜಲಕ್ರೀಡಾ ಸಮಾಸಕ್ತಿ ಗುಪ್ತ ವಸ್ತ್ರಾಪಹಾರಕ ಸ್ವಾಮಿ ಅಂದ. ಏನು ಹೊತ್ತು ನಾವು ಸ್ವಲ್ಪ ಹಾಕಿ ಆಡಳಿತ ಸಹೋದರಿ ಹೇಳಿದಲ್ಲ, ನೋಡ್ತಾ ಹೋದ್ರೆ ಜಲಕ್ರೀಡೆಯನ್ನು ಆಡುತ್ತಿರುವ ಗೋಪಿಕೆಯರ ವಸ್ತ್ರಗಳನ್ನು ಅಪಹರಣ ಮಾಡಿದಂಥ ಯಾರಾದರೂ ಇದ್ರೆ ಅದು ಕೃಷ್ಣ ಅಂತಕ್ಕಂಥದ್ದು. ಅವನ ಹೆಸರುಗಳನ್ನು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಕೂಡ ಸಂಸ್ಕೃತದಲ್ಲಿ ಆ ಭಾಷಾ ಸಾಹಿತ್ಯದ ಸಿರಿವಂತಿಕೆ ಬಹಳಷ್ಟು. ಇವೆಲ್ಲ ಭಾಷೆಗಳ ತಾಯಿ ಅದು. ಆ ತಾಯಿಯನ್ನು ನಾವು ಮರೆತು ನಮ್ಮದೇ ಆಗಿರ್ತಕ್ಕಂಥ ಲೌಕಿಕ ಜೀವನದಲ್ಲಿ ಹಣ ಗಳಿಕೆಗಾಗಿ ನಾವು ಶಿಕ್ಷಣವನ್ನು ಪಡ್ಕೊಳ್ತಕ್ಕಂಥದ್ದು ಶುದ್ಧ ತಪ್ಪು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಈ ಒಂದು ಸಂದರ್ಭದಲ್ಲಿ ಒಂದು ಗ್ರಂಥದ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭ ಇದೆ. ಯಾವುದು ಅಂತ ಹೇಳಿದ್ರೆ, ಮಾತೋಶ್ರೀ ರಾಧಾಬಾಯಿ ಕೃಷ್ಣಾಜಿ ಶಿವಪೂಜಿ ಬೂದುಗಟ್ಟಿ ಇವರ ಸ್ಮರಣಾರ್ಥ ಶ್ರೀ ಶುಕ್ಲಯಜುರ್ವೇದ ಕಾಣ್ವ ಶಾಖೀಯ ಅಪರ ಪ್ರಯೋಗ ಕನ್ನಡದ ಲಿಪಿಯ ಒಂದು ಗ್ರಂಥವನ್ನು ಇವತ್ತಿನ ದಿವಸ ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಪುಸ್ತಕಗಳನ್ನು ಬರೆಯೋದು ಸುಲಭ ಅಲ್ಲ, ಅದನ್ನು ಮತ್ತೆ ಪ್ರಿಂಟ್ ಮಾಡೋದು ಇನ್ನೂ ಕಷ್ಟ, ಅದನ್ನು ಹೊರಗೆ ತರೋದು ಇನ್ನೂ ಕಷ್ಟ, ತಿರ್ಸೋದು ಇನ್ನೂ ಕಷ್ಟ, ಓದೋದು ಇಲ್ಲೇ ಇರಲ್ಲ, ಭಾಳ ಮಂದಿ ಓದಲಿಕ್ಕೆ ತಯಾರಿಲ್ಲ. ಏನಾದ್ರು ನೀವು ಊರಿಗೆ ಹೋಗೋ ನೋಡ್ರಿ,
ಚೀಲ ತುಂಬ ಬಟ್ಟೆ ಇಟ್ಕೊಳ್ತಾರ, ಆದ ಪುಸ್ತಕಗಳು ಒಂದಿರಲ್ಲ. ಅದಕ್ಕೋಸ್ಕರ ಪುಸ್ತಕಗಳನ್ನು ಓದಿ ಅದು ಈ ನಮ್ಮ ಸಂಸ್ಕೃತಿಗೆ ಅವಶ್ಯಕವಾಗಿರ್ತಕ್ಕಂಥ ಪುಸ್ತಕಗಳನ್ನ ರಚನೆ ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತಿನ ದಿವಸ ಒಂದು ಪುಸ್ತಕವನ್ನ ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ. ಇದರ ಬಗ್ಗೆ ನಮ್ಮ ಶ್ರೀನಿವಾಸ್ ಶಿವಪೂಜೆಯವರು ಒಂದಿಷ್ಟು ಪ್ರಾಸ್ತಾವಿಕ ನುಡಿಗಳನ್ನು ಪುಸ್ತಕದ ಸಂಗ್ರಹಣೆಕಾರರವರು ಅದನ್ನು ಯಾವ ರೀತಿ ಸಂಗ್ರಹಣೆ ಮಾಡಿದರು, ಅದಕ್ಕೆ ಯಾರ್ಯಾರು ಸಹಕಾರವನ್ನು ಮಾಡಿದರು ಅಂತಕ್ಕಂಥ ವಿಚಾರಗಳನ್ನು ಕುರಿತು ಒಂದೆರಡು ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಕರ್ನಾಟಕ ಅಲ್ಲ, ಭಾರತದಾದ್ಯಂತ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದೊಳಗೂ ಹೋಗಿದ್ದಾರೆ. ಇನ್ನೇನು ಸಣ್ಣ ಘಟನೆ ಹೇಳ್ತಾನೆ ನನಗೆ, ಯಾಕೆ ಇದನ್ನೊಂದು ವಿಚಾರ ಮಾಡಿದ್ ಹೆಂಗಿದು ಕಲಿಸ್ಕೊಡ್ಲಿಕ್ಕೆ. ಒಂದು ಗ್ರೂಪ್ ನಾನು ನಿವೇದನೆ ಹಾಕಿದ್ದೆ, ಮುಂಬೈದೊಂದು ಬರ್ತದ ಒಂದು ಗ್ರೂಪ್ ಅದು. ಮುಂದೊಂದು 5 ರಿಂದ 6 ನಿಮಿಷಕ್ಕೆ ಅವರು ನನಗೊಂದು ಏನೋ ಒಂದು ಸೇವಾಧನವನ್ನು ಅದಕ್ಕೆ ಅರ್ಪಿಸಿದ್ರು. ಫೋನ್ ಮಾಡಿದ್ರು ಅವರು ನನಗೆ, ನಮ್ಮ ತಮ್ಮ ವಿಶ್ವನಾಥ್ ಅವರು ಫೋನ್ ಮಾಡಿದ್ರು. ಸ್ವಾಮಿರ ನೀವು ಕಳಿಸಿದ್ರಿ, ನನಗೆ ಎಲ್ಲಿ ಕಳಿಸ್ಬೇಕು ಗೊತ್ತಾಗಲಿಲ್ಲ, ಅದಕ್ಕೆ ನಾನು QR ಕೋಡ್ ಸ್ಕ್ಯಾನ್ ಮಾಡಿ ಹಾಕಿದೆ ಅಂತ ಹೇಳಿ. ಎಷ್ಟು ಇವತ್ತು ನಮ್ಮ ಟೆಕ್ನಾಲಜಿ ಅಡ್ವಾಂಟೇಜ್ ತಗೊಳ್ಳಿಕ್ಕೋಸ್ಕರ ಇವತ್ತು ನಾವು ಇದನ್ನ ಮಾಡ್ಕೊಂಡೇವಿ. ಯಾವತ್ತಿದ್ರೂ ಈ ಆನಂದವನ ಪರಂಪರೆ, ಆನಂದವನ ಭಕ್ತ ಸಂಪ್ರದಾಯ ಇದು ನಿಮ್ಮಿಂದ ನಡೀತಕ್ಕಂಥದ್ದು. ಪ್ರತಿ ವರ್ಷನೂ ನಾನು ಷಷ್ಠಿಗಳು ನಾವು ಚಿಕ್ಕವರಿರ್ಬೇಕಾದ್ರೆ ನಮ್ಮ ದೊಡ್ಡಪ್ಪರು ಒಂದು ಮಾತು ಹೇಳ್ತಿದ್ರು, ಯಾವ ಗೌರ್ಮೆಂಟ್ ಇಂದ ಆಗಲಿ ಯಾರಿಂದ ಆಗಲಿ ಇದು ನಡೆಯೋದಿಲ್ಲ, ನಡಿಬೇಕಾದ್ರೆ ನಮ್ಮ ಆನಂದವನ ಭಕ್ತರಿಂದ ಮಾತ್ರ ಸಾಧ್ಯ ಆಗ್ತದೆ. ಇದನ್ನ ನಾವು ನೆಕ್ಸ್ಟ್ ಇನ್ನು ಮತ್ತೊಂದು ಹಂತದಲ್ಲಿ ತಗೊಂಡು ಹೋಗ್ಬೇಕಾದ್ರೆ ನಾವು ಬದಲಾವಣೆ ಆಗೋದು ಬಹಳ ಮುಖ್ಯ ಅಂತ ತಿಳ್ಕೊಂಡು ನಾವೆಲ್ಲ ಸಹೋದರರು ಸೇರಿ ಅದನ್ನು ಚಾರಿಟೇಬಲ್ ಟ್ರಸ್ಟ್ ಅಂತ ಮಾಡೀವಿ. ಇದರಿಂದ ಬೇರೆ ಕಡೆಯಿಂದ ನಮಗೆ ಧನ ಸಹಾಯ ಆಗ್ಬೋದು. ATG ಅನ್ನೋ ಒಂದು ಏನು ಭಾರತ ಸರ್ಕಾರದ ಏನೊಂದು IT ಡಿಪಾರ್ಟ್ಮೆಂಟ್ ಎಕ್ಸಂಪ್ಷನ್ ಸಿಗ್ತದೆ, ಅದನ್ನು ಕೂಡ ಅದಕ್ಕೆ ಅಳವಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಸೊ ಇನ್ನೊಂದ್ಸಾರಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಪ್ರಣಾಮ ಮಾಡಿ ಕೇಳ್ಕೊಳ್ಳೋದಿಷ್ಟ, ಯಾವತ್ತಿಂದನೂ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಆನಂದ ಅನ್ನೋದ್ರ ಮೇಲೆ ಹೆಂಗಿದೆ, ಇನ್ನು ಮುಂದೂ ಹೆಚ್ಚಿನ ಇದರೊಳಗೆ ಇದು ಬೆಳೀಲಿ ಆಗ್ಲಿ ನಿಮ್ಗೆಲ್ಲ ಮತ್ತೊಂದು ಸಾರಿನ ಪ್ರಾರ್ಥನೆ ಮಾಡಿಕೊಂಡು, ನಿನ್ನೆ ನಾನು ಓದಿರ್ತಕ್ಕಂಥ ನಮ್ಮ ಭಾಸ್ಕರ್ ಜೋಶಿ ಓದಿರ್ತಕ್ಕಂಥ ನಿವೇದನ ಪತ್ರವನ್ನು ಇನ್ನೊಂದು ಸಾರಿ ನಿಮ್ಮ ಮುಂದೆ ಅದನ್ನು ಇಟ್ಟು ನನ್ನ ಮಾತಿಗೆ ನಾನು ವಿರಾಮ ಹೇಳ್ತೇನೆ. ನಿವೇದನೆ ಹಿಂಗಿದೆ. ಮಾನ್ಯರೇ, ಶ್ರೀ ಶೇಷಾಚಲ ಸದ್ಗುರುಗಳ ತಪೋಭೂಮಿ ಶ್ರೀ ಕ್ಷೇತ್ರ ಆನಂದವನಗಡಿ ಸುಮಾರು 150 ವರ್ಷಕ್ಕೂ ಹಿಂದಿನ ಇತಿಹಾಸವುಳ್ಳ ಸುಪ್ರಸಿದ್ಧ ಕ್ಷೇತ್ರವಾಗಿದೆ. ಶಿವಾವತಾರಿ ಶೇಷಾಚಲ ಸದ್ಗುರುಗಳು ಹಾಗೂ ಅವರ ಶಿಷ್ಯ ಸಂಪತ್ತು ಸೇರಿ ಸೇವಾ ವೃತ್ತಿಯಿಂದ 10 ಹಲವು ಸೇವಾ ಕಾರ್ಯಗಳನ್ನು ಅಂದರೆ ವೇದ ಸಂಸ್ಕೃತ ಪಾಠಶಾಲೆ, ಸಾಹಿತ್ಯ ಸೇವೆ, ಗೋಶಾಲೆ ಜೊತೆಗೆ ತ್ರಿಕಾಲ ಪೂಜೆ ಮತ್ತು ಅನ್ನ ದಾಸೋಹದಂತ ಮಹಾಪುಣ್ಯತಮ ಕಾರ್ಯವನ್ನು ಮಾಡುತ್ತಾ ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಲೌಕಿಕ ಶಿಕ್ಷಣ, ಉಚಿತ ಆರೋಗ್ಯ ಮತ್ತು ಸಾಮೂಹಿಕ ಉಪನಯನದಂತಹ ಸಾಮಾಜಿಕ ಕಾರ್ಯಗಳನ್ನು ಶ್ರೀ ಸ್ವಾಮಿಯ ಸಂಸ್ಥೆಯ ವತಿಯಿಂದ ಜರುಗುತ್ತಲಿವೆ. ಮಹಾನುಭಾವರೇ, ಸದ್ಗುರು ಸಂಸ್ಥೆಯ ಆದಿಯಿಂದಲೂ ಭಕ್ತರು ನೀಡುವ ಸೇವಾಧನದಿಂದ ಇವೆಲ್ಲ ಕಾರ್ಯಗಳನ್ನು ಮಾಡುತ್ತಾ ಬಂದಿವೆ. ಇಂತಹ ಎಲ್ಲ ಕಾರ್ಯಗಳಿಗೂ ಧನ ಸಹಾಯದ ಅವಶ್ಯಕತೆ ಇದ್ದು, ಸೇವಾ ಕಾರ್ಯಗಳು ನಿರಂತರವಾಗಿ ಮುಂದುವರಿಯಲು ತಮ್ಮಂತಹ ಮನಾನುಭಾವರ ಸಹಾಯ ಹಸ್ತದ ಅಂದರೆ ತನು ಮನ ಧನ ಅವಶ್ಯಕತೆ ಬಹಳವಾಗಿದೆ. ಅದೇ ರೀತಿ ಸದ್ಭಕ್ತರು ಸೇರಿ ಶ್ರೀ ಶೇಷಾಚಲ ಸದ್ಗುರು ಸಂಸ್ಥಾನ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿ ಅದನ್ನು ಕಾನೂನಾತ್ಮಕವಾಗಿ ರಿಜಿಸ್ಟರ್ ಮಾಡಿಸಿ ಬರುವ ಸೇವಾಧನದಿಂದ ಕ್ಷೇತ್ರದ ಮುಖೇನ ಸಮಾಜಮುಖಿ ಕಾರ್ಯಗಳನ್ನು ಮಾಡುವುದಾಗಿ ನಿಶ್ಚಯಿಸಿದ್ದಾರೆ. ಇನ್ನೂ ಹೆಚ್ಚಿನ ಸೇವಾ ಕಾರ್ಯ ಮಾಡಲು ತಮ್ಮ ಯಥಾಶಕ್ತಿ ಸೇವಾಧನವನ್ನು ಟ್ರಸ್ಟಿಗೆ ಸಮರ್ಪಿಸಬಹುದಾಗಿದೆ. ಯಾರಾದರೂ ಧನರೂಪದಲ್ಲಿ ಸೇವಾ ಸಲ್ಲಿಸುವವರು ಕೆಳಗೆ ನಮೂದಿಸಿರುವ ಟ್ರಸ್ಟ್ ಬ್ಯಾಂಕ್ ಅಕೌಂಟ್ಗೆ ವರ್ಗಾವಣೆ ಮಾಡಬಹುದು. ಈ ಟ್ರಸ್ಟ್ ರಿಜಿಸ್ಟರ್ ಆಗಿದ್ದು ಭಾರತ ಸರ್ಕಾರದ IT ಡಿಪಾರ್ಟ್ಮೆಂಟ್ನಿಂದ ATG ಅನುಮೋದನೆಯನ್ನು ಕೂಡ ಪಡೆಯಲಿದೆ. ಹಾಗೆ ಪ್ರತಿ ವರ್ಷ ಆಗತಕ್ಕಂಥ ಇಲ್ಲಿ ಚಟುವಟಿಕೆಗಳನ್ನ ಆಡಿಟ್ ಮಾಡಿಸಿ ಭಕ್ತರ ಸಮ್ಮುಖದಲ್ಲಿ ಅವಗಾಹನೆ ಇಡಲಾಗುವುದು. ಸೇವೆಯನ್ನು ಸಂದಾಯ ಮಾಡುವವರು ಕಡ್ಡಾಯವಾಗಿ ರಸೀದಿಯನ್ನು ಪಡೆಯಬೇಕು. ಭಾವಿಕ ಭಕ್ತ ಜನರು ಈ ಸತ್ಕಾರ್ಯದ ವಿಚಾರವನ್ನು ಬೇರೆಯವರಿಗೆ ಹಂಚಿಕೊಂಡು ಶ್ರೀ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. ಇಂತಿ ತಮ್ಮ ಶೇಷಾಚಲ ಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್. ಹೀಗಾಗಿ ಇದೊಂದು ನಮ್ಮದೊಂದು ಸಣ್ಣ ನಿವೇದನ ನಿಮ್ಮ ಹತ್ರ. ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಬೇರೆದವರಿಗೆ ಹಂಚಿಕೊಡ್ತೀವಿ. ಇವತ್ತೆಲ್ಲ ಟೆಕ್ನಾಲಜಿಕಲ್ ಮೀಡಿಯಾದಲ್ಲಿ ವಾಟ್ಸಾಪಲ್ಲಿ ನೀವು ಬೇಕಾದ್ರೆ ಈ ನಿವೇದನ ಕೂಡ ನಿಮ್ಮಲ್ಲಿ ಶೇರ್ ಮಾಡಿರಿ. ಏನು ನಿಮಗೇನು ಯಥಾಶಕ್ತಿ ಮಾಡಲಿಕ್ಕಾಗ್ತದೆ, ಈ ವೇದಾಧ್ಯಯನ ಇರ್ಬೋದು, ಅನ್ನದಾನ ಸೇವೆ ಅಂತ ಏನು ನಡೆಕೋದು ಬಂದದ, ಇದಕ್ಕೆ ತಮ್ಮಂತ ಉದಾರ ಹಸ್ತದ ಅವಶ್ಯಕತೆ ಇದೆ ಎಂದು ಮತ್ತೊಮ್ಮೆ ತಮ್ಮಲ್ಲಿ ಕಳಕಳಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ 2 ಮಾತು ಪ್ರಾಸ್ತಾವಿಕಕ್ಕೆ ನಾನು ರಾಮನ್ ಹೇಳ್ತೇನೆ. ಶ್ರೀ ಮಹಾರಾಜ್ ಕಿ ಜೈ. ಪೂಜ್ಯ ಶ್ರೀ
ಶ್ರೀಧರ ಸ್ವಾಮಿ ಚಕ್ರವರ್ತಿ ಅವರಿಗೆ ನಮಸ್ಕಾರಗಳ ಪೂರ್ವಕ ಧನ್ಯವಾದಗಳನ್ನ ಸಮರ್ಪಣೆ ಮಾಡೋಣ. ಮುಂದಿನ ಕಾರ್ಯಕ್ರಮ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಒಂದು. ಆ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಶ್ರೀಯುತ ಭಾನುಪ್ರಕಾಶ್ ಕುಲಕರ್ಣಿ ಅವರು ನಡೆಸಿಕೊಡ್ತಾ ಇದ್ದಾರೆ. ಚಿದಂಬರ ನಮಸ್ತೆ ಸ್ತವ ಚಿಂತಿತಾ ತತ್ವದಾಯಿನಿ ಔದುಂಬರ ಸದಾವಾಸದ ಚಿದಂಬರ ನಮೋಸ್ತುತೆ. ಶ್ರೀ ಶೇಷಾಚಲ ಸದ್ಗುರುಗಳ 176ನೇ ಜಯಂತಿ ಉತ್ಸವದ ಇಂದಿನ 6ನೇ ದಿನದಲ್ಲಿ ವಿಶೇಷವಾಗಿ ವೇದ ಸಂಸ್ಕೃತ ಪಾಠಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಇಲ್ಲಿ ನಾವು ನೋಡಿದ್ದೇವೆ. ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ನಮ್ಮ ವರ್ಣಾಶ್ರಮಗಳಲ್ಲೇನೂ ಕೂಡ ಇದೆ, ಬ್ರಾಹ್ಮಣ ವೇದಾಧ್ಯಯನವನ್ನು ಮಾಡಬೇಕು, ಇತರಿಗೆ ವೇದಾಧ್ಯಯನವನ್ನು ಹೇಳಿಕೊಡಬೇಕು, ಕ್ಷತ್ರಿಯರು ಈ ರಾಜ್ಯವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಅದಕ್ಕೆ ವೈಶ್ಯ ಶೂದ್ರರು ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಹಿಂದಿನಲ್ಲೂ ಕೂಡ ಮಾಡ್ತಾ ಬಂದಿದೆ. ಬಹುಶಃ ಆ ಒಬ್ಬ ವಿದ್ಯಾರ್ಥಿನಿ ಆಗಲೇ ಸಂಸ್ಕೃತದ ಬಗ್ಗೆ ವಿಚಾರಗಳನ್ನು ತಿಳಿಸಿದರು. ಹಿಂದಿನಿಂದಲೂ ಕೂಡ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಮಹಿಳೆಯರನ್ನು ನಾವು ಸಂಸ್ಕೃತ ಅಧ್ಯಯನ ಮಾಡಿರ್ತಕ್ಕಂಥ ಮಹಿಳೆಯರನ್ನು ಕಂಡಿದ್ದೇವೆ. ಇದು ಇರೋದೇ ಹೇಗೆ ವ್ಯವಸ್ಥೆಯಲ್ಲಿ ನಾವು ಭಾಳಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ಸುಲಲಿತವಾಗಿ ಜೀವನವನ್ನು ಮಾಡಲಿಕ್ಕೆ ಬರ್ತದೆ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿ ನಾನು ಈ ಗ್ರಂಥದ ಲೋಕಾರ್ಪಣೆಗೆ ಬರ್ತಾ ಇದ್ದೀನಿ. ಏನಾಗಿದೆ ಅಂದರೆ, ಬರೀ ರೊಕ್ಕ ಗಳಿಕೆ ವಿಚಾರಕ್ಕೆ ಹೋಗ್ತಾ ಇದ್ದೇವೆ ನಾವೆಲ್ಲ. ಹಣ ಗಳಿಕೆ ವಿಚಾರವನ್ನು ಮಾತ್ರ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದೇವೆ. ಪ್ರತಿ ಹಂತದಲ್ಲೂ ಕೂಡ ಹಣ ಗಳಿಕೆ. ಮೊನ್ನೆ ಒಬ್ಬರದ್ದು ಕೇಳಿದ ನಾನು, ಹುಡುಗ ಎಷ್ಟು ಅಂದ್ರೆ 18 ಲಕ್ಷ ರೂಪಾಯಿ ಪ್ಯಾಕೇಜ್ ಅಂತ. ಮತ್ತು ಹುಡುಗಿ ಮನೆಯೊಳಗೆ ಕೆಲಸ ಮಾಡ್ತಾಳೆ, ಏನು ಹಾಕಿದ್ರು ನೌಕರಿ ಮಾಡ್ತಾಳೆ, ಏನು ಅಂದರೆ 12 ಲಕ್ಷ ರೂಪಾಯಿ ಪ್ಯಾಕೇಜ್. ವರ್ಷಕ್ಕೆ ಇಬ್ಬರದು ಕೂಡ 30 ಲಕ್ಷ ಆಯಿತು, ತಿಂಗಳಿಗೆ ಹೆಚ್ಚು ಕಡಿಮೆ 2.5 ಲಕ್ಷ ಆಯಿತು. ನಾನು ಅಂದ್ಕೊಂಡೆ ರೊಕ್ಕ ಎಲ್ಲಿ ಇರ್ತಿದ್ದಾರೆ ಇವರು, ಇದು ಸಾಮಾನ್ಯ, ಇನ್ನೂ ಕೆಲವು ಹೆಚ್ಚಿಗೆ ಇದ್ದಿದ್ವು ಅವ. ಆ ಪರಿಸ್ಥಿತಿ ಹೆಂಗೆ ಅಂತ ಕೇಳಿದೆ ನಾನು. ಗಂಡ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾನೆ, ಹೆಂಡತಿ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾನೆ, ಆಮೇಲೆ ಗಂಡ ರಾತ್ರಿ ಡ್ಯೂಟಿಗೆ ಹೋಗ್ತಾನೆ. ಇಬ್ಬರು ಬೇಕೇನೇ ಇಲ್ಲ. ರಾತ್ರಿ ಅಕ್ಕಿ ಬರ್ತಾಳೆ, ಹಗಲು ಇವ ಹೋಗ್ತಾನೆ. ಇಬ್ರು ಕೂಡೋದು ಯಾವಾಗ ಅಂದ್ರೆ ಸಂಡೇ ಒಂದು ದಿವಸ, ಒಟ್ಟ ಕೂಡಂಗಿಲ್ಲ. ಇದೆಂತ ಸಂಸಾರ ಅಂತ ಅನಿಸ್ತು ನನಗೆ. ಅದಕ್ಕೆ ನಮ್ಮ ಹಿಂದಿನ ಅಜ್ಜಿಯಂದ್ರು ಒಂದು ಬೈಗ ಬೈತಿದ್ರು. ಈಗಿನ ಅಜ್ಜಿಯಂದ್ರಲ್ಲ, ಈಗಿನವ್ರು ಬೈತಾರೆ, ಸ್ಟುಪಿಡ್, ವೇಸ್ಟ್ನೆಸ್, ನಾನ್ಸೆನ್ಸ್ ಹಿಂಗೆ ಬೈತಾರೆ. ಆದ್ರೆ ಅವಾಗಿನ ಅಜ್ಜಿಯರು ಭಾಳ ಅರ್ಥಪೂರ್ಣವಾಗಿ ಬೈತಿದ್ರು. ಹುಚ್ಕೋಡಿ ಅಂತಿದ್ರು, ಹುಚ್ಕೋಡಿ ಅಂತಿದ್ರು. ಅದಕ್ಕಿಂತ ಮುಂದುವರೆದು ಗಂಡೆ ಗಂಡ ಅಂತಿದ್ರು. ನಾವೆಲ್ಲ ಕೇಳ್ತಿದ್ವಿ ಗಂಡೆ ಗಂಡ ಅಂತ. ಆದರೆ ಇವರಿಬ್ಬರು ನೋಡಿ ಈಗಿನ ಅಜ್ಜಂದು ಇವ ಸಂಡೆ ಗಂಡ ಆಗ್ತದೆ. ಏನು ಇಲ್ಲ, ಒಬ್ಬೊಬ್ಬರು ಬೆಟ್ಟ ಸಂಡೆ ಮತ್ತೆ ಒಟ್ಟ ಬೆಟ್ಟಿನ ಆಗಂಗಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಇನ್ನು ಮನೆ ನಡೆಸೋದು ಹೆಂಗೆ, ಮುಂದೆ ಸಂಸಾರ ನಡೆಯೋದು ಹೆಂಗೆ, ಇಂಥ ಅರ್ಥಪೂರ್ಣವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ಉದ್ಭವ ಆಗೋದು ಹೆಂಗೆ, ಬರೀ ಹಣಕ್ಕೆ ಹೊಂಟು ಬಿಟ್ಟಿರಲ್ಲ ನಾವು ಒಮ್ಮೆ ಮನಸ್ಸು. ಆದರೂ ಕೂಡ ಇವತ್ತಿನ ದಿನಮಾನ ಕಾಲದಲ್ಲಿ ಲೌಕಿಕ ಜೀವನದಲ್ಲಿ ನಾವು ಹೆಂಗಾಗಿ ಅಂದ್ರೆ ಬರೀ ನಮ್ಮದೇ ಆಗಿರ್ತಕ್ಕಂತಹ ಸ್ವಂತ ಬದುಕಿನ ಮುಂದಿನ ಪೀಳಿಗೆಯನ್ನು ನಾನು ಹೆಂಗೆ ಸಾಕಬೇಕು, ಎಷ್ಟು ಗಳಿಸಿಡಬೇಕು, ಇದೋ ಒಂದು ಬೇರೆ ಏನಿಲ್ಲ. ಆದರೆ ಎಲ್ಲಾದರೂ ನೆಮ್ಮದಿಯನ್ನು ತಂದು ಕೊಡ್ತಕ್ಕಂಥ, ವೇದಾಧ್ಯಯನದ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ, ಸಂಸ್ಕೃತದ ಸ್ವಲ್ಪ ಕಿವಿಗೆ ಏನಾದರೂ ಬಡಿತಕ್ಕಂಥ ಒಂದು ವಿಚಾರ ಎಲ್ಲಾದರೂ ನಡೆದಿತ್ತು ಅಂತ ಹೇಳಿದ್ರೆ ಅದು ಅಗದಿ ಆನಂದವರ ಮಠದಲ್ಲಿ ಮಾತ್ರ ಅಂತಕ್ಕಂಥ ವಿಚಾರವನ್ನೇ ನಾವು ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಒಂದು ಮೊನ್ನೆ ಒಂದು ವಿಚಾರ ನೋಡಿದೆ ನಾನು. ಒಬ್ಬರು ಕೃಷ್ಣನ ಹೆಸರು ಎಷ್ಟೆಷ್ಟು ಅಂತ ಕೇಳಿದ್ರು. ಅದರೊಳಗೆ ಇನ್ನೊಂದು ಹೇಳಿದ್ರು, ಏನಿತ್ತು, ಜಲಕ್ರೀಡಾ ಸಮಾಸಕ್ತಿ ಗುರುತ ವಸ್ತ್ರಾಪಹಾರಕ ಸ್ವಾಮಿ ಅಂದೊಬ್ಬ ಹುಡುಗಿ ಹೇಳ್ತೇವೆ ನಾವು ಒಮ್ಮೆ ಏನು ನೋಡ್ಕೊಂಬರಿ ಅಂತ. ಪಟ್ ನೋಡುವ ಅಂದ, ಜಲಕ್ರೀಡಾ ಸಮಾಸಕ್ತಿ ಗುರುತ ವಸ್ತ್ರಾಪಹಾರಕ ಸ್ವಾಮಿ ಅಂದ. ಏನು ಹೊತ್ತು ನಾವು ಸ್ವಲ್ಪ ಹಾಕಿ ಆಡಳಿತ ಸಹೋದರಿ ಹೇಳಿದಲ್ಲ, ನೋಡ್ತಾ ಹೋದ್ರೆ ಜಲಕ್ರೀಡೆಯನ್ನು ಆಡುತ್ತಿರುವ ಗೋಪಿಕೆಯರ ವಸ್ತ್ರಗಳನ್ನು ಅಪಹರಣ ಮಾಡಿದಂಥ ಯಾರಾದರೂ ಇದ್ರೆ ಅವ್ರು ಕೃಷ್ಣ ಅಂತಕ್ಕಂಥದ್ದು. ಅವನ ಹೆಸರನ್ನು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಕೂಡ ಸಂಸ್ಕೃತದಲ್ಲಿ ಆ ಭಾಷಾ ಸಾಹಿತ್ಯದ ಸಿರಿವಂತಿಕೆ ಭಾಳಷ್ಟು ಇದೆ. ಇವೆಲ್ಲ ಭಾಷೆಗಳ ತಾಯಿ ಅದು. ಆ ತಾಯಿಯನ್ನು ನಾವು ಮರೆತು ನಮ್ಮದೇ ಆಗಿರ್ತಕ್ಕಂಥ ಲೌಕಿಕ ಜೀವನದಲ್ಲಿ ಹಣ ಗಳಿಕೆಗಾಗಿ ನಾವು ಶಿಕ್ಷಣ ಪಡ್ಕೊಳ್ತಕ್ಕಂಥದ್ದು ಶುದ್ಧ ತಪ್ಪು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಪ್ರಸ್ತುತಪಡಿಸಿದ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಈ ಒಂದು ಸಂದರ್ಭದಲ್ಲಿ ಒಂದು ಗ್ರಂಥದ ಲೋಕಾರ್ಪಣೆ ಆಗ್ತಕ್ಕಂಥ ಸಂದರ್ಭ ಇದೆ.
ಯಾವುದು ಅಂತ ಹೇಳಿ ಕೇಳಿದ್ರೆ ಮಾತೋಶ್ರೀ ರಾಧಾಬಾಯಿ ಕೃಷ್ಣಾಜಿ ಶಿವಪೂಜಿ ಬೂದಗಟ್ಟಿ ಇವರ ಸ್ಮರಣಾರ್ಥ ಶ್ರೀ ಶುಕ್ಲ ಯಜುರ್ವೇದ ಕಾಣುವ ಶಾಖೀಯ ಅಪರ ಪ್ರಯೋಗ ಕನ್ನಡದ ಲಿಪಿಯ ಒಂದು ಗ್ರಂಥವನ್ನು ಇವತ್ತಿನ ದಿವಸ ಬಿಡುಗಡೆ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಪುಸ್ತಕಗಳನ್ನು ಬರೆಯೋದು ಸುಲಭ ಅಲ್ಲ, ಅದನ್ನ ಮತ್ತೆ ಪ್ರಿಂಟ್ ಮಾಡೋದು ಇನ್ನೂ ಕಷ್ಟ, ಅದನ್ನ ಹೊರಗೆ ತರೋದು ಇನ್ನೂ ಕಷ್ಟ, ತಿರ್ಸೋದು ಇನ್ನೂ ಕಷ್ಟ, ಓದೋದು ಇಲ್ಲೇ ಇರಲ್ಲ, ಭಾಳ ಮಂದಿ ಓದಲಿಕ್ಕೆ ತಯಾರಿಲ್ಲ. ಏನಾದ್ರು ನೀವು ಊರಿಗೆ ಹೋಗೋ ಮುಂದೆ ನೋಡ್ರಿ, ಚೀಲ ತುಂಬ ಬಟ್ಟೆ ಇಟ್ಕೋತಾರ, ಆದ ಪುಸ್ತಕಗಳು ಬಂದಿರಲ್ಲ. ಅದಕ್ಕೋಸ್ಕರ ಪುಸ್ತಕಗಳನ್ನು ಓದಿ ಅದು ಈ ನಮ್ಮ ಸಂಸ್ಕೃತಿಗೆ ಅವಶ್ಯಕವಾಗಿರ್ತಕ್ಕಂಥ ಪುಸ್ತಕಗಳನ್ನ ರಚನೆ ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತಿನ ದಿವಸ ಒಂದು ಪುಸ್ತಕವನ್ನ ಲೋಕಾರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿದೆ. ಇದರ ಬಗ್ಗೆ ನಮ್ಮ ಶ್ರೀನಿವಾಸ ಶಿವಪೂಜಿ ಅವರು ಒಂದಿಷ್ಟು ಪ್ರಾಸ್ತಾವಿಕ ನುಡಿಗಳನ್ನ ಪುಸ್ತಕದ ಸಂಗ್ರಹಣೆಕಾರರವರು ಅದನ್ನು ಯಾವ ರೀತಿ ಸಂಗ್ರಹಣೆ ಮಾಡಿದರು, ಅದಕ್ಕೆ ಯಾರ್ಯಾರು ಸಹಕಾರವನ್ನು ಮಾಡಿದರು ಅಂತಕ್ಕಂಥ ವಿಚಾರಗಳನ್ನು ಕುರಿತು ಒಂದೆರಡು ಅವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಾವು ಇವತ್ತಿನ ದಿವಸ ಈ ಗ್ರಂಥ ಲೋಕಾರ್ಪಣೆಯನ್ನ ಇದು ಏನು ಯಾತಕ್ಕೋಸ್ಕರವಾಗಿ ಮಾಡ್ತಾ ಇದ್ದೇವೆ ಮತ್ತು ಯಾಕೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ, ನಮ್ಮಿಂದ ಇದು ಯಾಕೆ ಆಗಿರಬಹುದು ಅನ್ನತಕ್ಕಂಥ ಎರಡು ವಿಚಾರಗಳನ್ನು ಹೇಳಿ ಈ ಗ್ರಂಥ ಲೋಕಾರ್ಪಣೆಯನ್ನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಮೊದಲನೇದಾಗಿ ಈ ಗ್ರಂಥವನ್ನ ನಾವು ಸಮರ್ಪಣೆ ಯಾರಿಗೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕೇಳಿದ್ರೆ ವೇದಬ್ರಹ್ಮಶ್ರೀ ಇಲ್ಲಿಯೇ ಅನೇಕ ಕೆಲಸ ಕಾರ್ಯಗಳನ್ನ ಸೇವಾ ರೂಪದಲ್ಲಿ ಮಾಡಿ ನಮ್ಮೆಲ್ಲರಿಗೂ ಅಜರಾಮರಾಗಿರ್ತಕ್ಕಂಥ ವೇದಬ್ರಹ್ಮಶ್ರೀ ಶಾಸ್ತ್ರಾಂಗಾರವಾಗಿ ಈ ಗ್ರಂಥವನ್ನು ನಾವು ಸಮರ್ಪಣೆ ಮಾಡೋಣ ಅಂತ ಹೇಳಿ ಅನ್ಕೊಳ್ತೀವಿ. ಯಾಕೆ ಶಾಸ್ತ್ರಾಂಗಾರ ಹೆಸರು ನಾವು ಹೇಳಬೇಕು ಅಂತ ಹೇಳಿ ಕೇಳಿದ್ರೆ ಅವ್ರು ಇಲ್ಲಿ ದೇಸಾಯಿ ಮನ್ಸ್ಕೊಂಡವ್ರು ಹೇಳ್ತಿದ್ರು, ಶಾಸ್ತ್ರನವರ ನೀವೇನೀಗ ಅಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀರಿ, ಮುಂದೆ ನಿಮ್ದು ಯಾರ ಮಾಡ್ಸಂಗೆ ಒಂದು 4 ಮಂದಿಗೆ ತಯಾರಿ ಮಾಡಿ ಹೋಗ್ರಿ ಹೇಳ್ತಿದ್ರು. ಯಾಕಂತಂದ್ರೆ ಇದು ಅಂಥ ಗ್ರಂಥ, ಇದರಲ್ಲಿ ಮೂಲ ಮಾರ್ತಾಂಡ ಸೋಮಯಾಜಿಗಳು ಏನು 12 ಗ್ರಂಥಗಳನ್ನು ಬರೆದಿದ್ದಾರೋ ಅಂತ 12 ಗ್ರಂಥಗಳಲ್ಲಿ ಅಂತ್ಯೇಷ್ಟಿ ಪದ್ಧತಿ ಅಂತ ಹೇಳಿ ಒಂದು ಗ್ರಂಥ. ಅಂತ್ಯೇಷ್ಟಿ ಪದ್ಧತಿ ಅಂತ ಹೇಳಿ ಕೇಳಿದ್ರೆ ಜೀವನದ ಕೊನೆಯ ಸಂಸ್ಕಾರಗಳು, ಅಂತ್ಯದ ಇಷ್ಟಿ, ಈ ದೇಹಕ್ಕೆ ಒಂದು ಇಷ್ಟಿ ಅಂತ ಹೇಳಿ ಕರೆದಿದ್ದಾರೆ, ಯಜ್ಞ ಅಂತ ಕರೆದಿದ್ದಾರೆ. ಈ ದೇಹವನ್ನು ಅಗ್ನಿನಾರಾಯಣನಿಗೆ ಸಮರ್ಪಣೆ ಮಾಡೋದೇ ಒಂದು ಯಜ್ಞ ಅಂತ ಹೇಳಿ ಕರೀತಾರೆ. ಅಂತ ಅಂತ್ಯೇಷ್ಟಿ ಪದ್ಧತಿಯಲ್ಲಿ ಹೇಗೆ ಅಂದ್ರೆ ನಾವು ಈ ದೇಹವನ್ನು ಅಗ್ನಿಗೆ ಸಮರ್ಪಣೆ ಮಾಡಬೇಕು, ಮಾಡಿದ ನಂತರ ಏನು 12 ದಿನಗಳವರೆಗೆ ಏನು ನಾವು ಸಂಸ್ಕಾರವನ್ನು ಮಾಡ್ತಾ ಇದ್ದೇವೆ, ಈ ದೇಹ ಮುಂದೆ ಪರಲೋಕದ ಪ್ರಯಾಣವನ್ನು ಬೆಳೆಸಿದಾಗ 1ನೇ ದಿವಸ ಹೇಗಿರ್ತದೆ, 2ನೇ ದಿವಸ ಹೇಗಿರ್ತದೆ, ಹೀಗೆ 11 ದಿವಸಗಳ ಪರ್ಯಂತರವಾಗಿ ಹೇಗಿರ್ತದೆ, ಏನೇನು ಈ ದೇಹಕ್ಕೆ ಅವಯವಗಳು ಬೆಳೀತಾ ಇದ್ದಾವು, ಆತ್ಮಸ್ವರೂಪಿ ಹೇಗೆ ಪ್ರಯಾಣವನ್ನು ಮಾಡ್ತಾ ಇದೆ ಅನ್ನತಕ್ಕಂಥ ಅನೇಕ ವಿಚಾರಗಳು ಈ ಗ್ರಂಥದಲ್ಲಿ ಮೂಡಿವೆ. ಹೇಗೆ ಅಂತ ಕೇಳಿದ್ರೆ ಈ ಗ್ರಂಥವನ್ನ ನಾವು ಕನ್ನಡದಲ್ಲಿ ಇದ್ದಿದ್ದಿಲ್ಲ. ಶುಕ್ಲ ಯಜುರ್ವೇದದಲ್ಲಿ ನಾವು ಕನ್ನಡದಲ್ಲಿ ಈ ಗ್ರಂಥವನ್ನ ವೇದಬ್ರಹ್ಮಶ್ರೀ ಎಂಬ ಉಮೇಶ್ ಚಕ್ರವರ್ತಿ ಅವರು ಬಹಳಷ್ಟು ಶ್ರಮ ವಹಿಸಿ ಇದನ್ನು ಪರಿಶೀಲನೆ ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಈಗ ಸದ್ಯ ಈ ನಮ್ಮ ಜಾಗದಲ್ಲಿ ಅಂದ್ರೆ ನಮ್ಮ ಈ ಸ್ಥಳದಲ್ಲಿ ಶುಕ್ಲ ಯಜುರ್ವೇದ ಕಣ್ವ ಶಾಖೀಯ ಅಂತ್ಯೇಷ್ಟಿ ಪದ್ಧತಿಯನ್ನ ಸವಿವರವಾಗಿ ಸಾಧ್ಯಂತವಾಗಿ ಮಾಡಿಸ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಉಮೇಶ್ ಚಕ್ರವರ್ತಿ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕಂದ್ರೆ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಸಾಕಷ್ಟು ಸತ್ತೆ ನೋಡಿ, ಅವರಿಗೆ ಅನುಭವ ಹೆಚ್ಚಿನವರು. ಅಂತ ಅನುಭವಿಗಳ ಒಂದು ಹಸ್ತದಿಂದ ಇದನ್ನ ಪರಿಶೀಲನೆಯನ್ನು ಮಾಡಿದೆ. ನಾವು ಎಲ್ಲಿ ಅದರ ತಿದ್ದುಪಡಿಗಳಿವೆ, ಯಾವ ಮಂತ್ರವನ್ನು ಎಲ್ಲಿ ಹೇಳಬೇಕು, ಎಲ್ಲಿ ಹಾಕಬೇಕು ಎಂಬತಕ್ಕಂಥ ಅನೇಕ ವಿಚಾರಗಳನ್ನ ನಮ್ಮ ಉಮೇಶ್ ಚಾಚಾ ಅಂತ ಕರಿತೇವೆ ನಾವು. ಆ ಚಾಚಾರು ನಮಗೆ ಅನೇಕ ಮಾರ್ಗದರ್ಶನಗಳನ್ನು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಈ ಗ್ರಂಥವನ್ನ ಮಾರ್ಗದರ್ಶನವನ್ನ ಮತ್ತೆ ಕೆಲವು ತಿದ್ದುಪಡಿಗಳನ್ನ ನಮ್ಮ ವಿದ್ಯಾಗುರುಗಳಾದಂತಹ ವೇದಬ್ರಹ್ಮಶ್ರೀ ಶಂಕರ ಭಟ್ ಜೋಶಿ ಗುರುಗಳು ಅವರು ಕೂಡ ಈ ಗ್ರಂಥವನ್ನ ಅವಲೋಕನ ಮಾಡಿ ಸಾಕಷ್ಟು ತಿದ್ದುಪಡಿಗಳನ್ನು ಮಾಡಿ ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ, ಅತಿಶಯೋಕ್ತಿ ಏನಲ್ಲ, ಆದರೂ ಕೂಡ ನಾನು ಈ ಸಂದರ್ಭದಲ್ಲಿ
ಹೇಳದೇ ಇದ್ರೆ ಅದು ಪೂರ್ಣ ಆಗ್ಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ತಿಳ್ಕೊಂಡು ಹೇಳ್ತೇನೆ. ನನ್ನ ಅಜ್ಜ ಇದೇ ಅಗಡಿ ಆನಂದವನದಿಂದ ನಾವು ಮುಂದೆ ಪ್ರಯಾಣವನ್ನು ಬೆಳೆಸ್ತೇವೆ. ನಾರಾಯಣ ಭಗವಾನರ ಕಾಲಕ್ಕೆ ದೇವಗಿರಿಯಿಂದ ಬಂದು ನೀವು ಮುಂದೆ ಬೂದಗಟ್ಟಿಯಲ್ಲಿ ಇರ್ರಿ ಅಂತ ಹೇಳಿ ಹೇಳಿದಂತಹ ಸಂದರ್ಭ ನಾರಾಯಣ ಭಗವಾನರು ಹೇಳಿದಾಗ ಮುಂದೆ ನಾವು ಬೂದಗಟ್ಟಿಯಲ್ಲಿ ವಸತಿಯನ್ನ ಮಾಡಿದ್ವಿ. ಅಂದ್ರೆ ನಮ್ಮ ಹಿರಿಯರು ಮಾಡಿದಾಗ ಹಿಂದೆ ಒಂದಾನೊಂದು ಕಾಲದಲ್ಲಿ ಪೂಜ್ಯ ಚಿದಂಬರ ಭಟ್ರು ಗುರುಗಳು ಇಲ್ಲಿ ಅಧ್ಯಾಪಕರಾಗಿ ನಡೀತಾ ಇರ್ತಕ್ಕಂಥ ಕಾಲ. ಆ ಕಾಲದಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಗುರುಗಳು ನಮಗೆ ಜೀವನ ಮಾಡಲಿಕ್ಕೆ ಸಾಲೋದಿಲ್ಲ, ನಾವು ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಾಗ ನನ್ನ ಅಜ್ಜ ಒಂದು ಮಾತನ್ನ ಹೇಳಿದ್ರು, ಬ್ಯಾಡ್ರಿ ಗುರುಗಳ ನೀವು ಹೋಗ್ಬೇಡ್ರಿ, ನೀವು ಹೋದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ವಿದ್ಯೆಯಿಂದ ವಂಚಿತರಾಗ್ತಾ ಇದ್ದಾರೆ ಮತ್ತು ಹೊಸ ಗುರುಗಳನ್ನ ಹುಡುಕ್ಲಿಕ್ಕೆ ಸಾಕಷ್ಟು ಸಮಯ ಆಗ್ತದೆ. ಅದಕ್ಕೆ ಪ್ರತಿ ತಿಂಗಳು ನನಗೇನು ಭಗವಂತ ಒಂದು ತುತ್ತ ಅನ್ನವನ್ನು ಕೊಟ್ಟಿದ್ದಾನೋ ಅದರಲ್ಲಿ ನಿಮಗೊಂದು 2 ಪಡಿ ಜ್ವಾಳ, ಒಂದು 20 ರೂಪಾಯಿ ತಿಂಗಳ ನಾನು ಕೊಡೋ ವ್ಯವಸ್ಥೆ ಮಾಡ್ತೇನೆ. ಅದಕ್ಕಾಗಿ ನೀವು ಪಾಠಶಾಲೆಯನ್ನು ಮುಂದುವರಿಸ್ರಿ, ನೀವು ಪಾಠಶಾಲೆಯನ್ನು ಮಕ್ಕಳಿಗೆ ಹೇಳ್ರಿ ಅಂತ ಹೇಳಿ ನನ್ನ ಅಜ್ಜ ಹೇಳಿದ್ದರ ಪ್ರತೀಕ ಇವತ್ತಿನ ದಿವಸ ನಮಗೇನು ಲಾಭ ಆಗಿದೆ ಅಂತ ಹೇಳಿ ಕೇಳಿದ್ರೆ, ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಏನು ಅಂತಂದ್ರೆ, ನಮ್ಮ ಹಿರಿಯರಾಗ್ಲಿ ಅಥವಾ ಯಾರೇ ಹಿರಿಯರಾಗ್ಲಿ ಮಾಡಿದಂತ ಪುಣ್ಯಗಳು, ಹಿಂದೆ ಮಾಡಿದಂತ ಪುಣ್ಯಗಳು ಇವತ್ತು ಬಂದು ಒದಗ್ತಾವೆ ಅಂತ ಹೇಳಿ ಕೇಳಿದ್ರೆ, ಇವತ್ತಿನ ದಿವಸ ನಮ್ಮ ಮನೆಯಲ್ಲಿ ನಮ್ಮ ಶಿವಪೂಜಿ ಮನೆತನದಲ್ಲಿ 8 ಜನ ವೇದಾಧ್ಯಯನಗಳನ್ನ ಮಾಡಿದ್ದಾರೆ. 8 ಜನ ವೇದಾಧ್ಯಯನವನ್ನು ಮಾಡಿ ಇವತ್ತಿನ ದಿವಸ ಅನೇಕ ಸ್ಥಳಗಳಲ್ಲಿ ಪೌರೋಹಿತ್ಯ ಆಗಿರ್ಬೋದು ಅಥವಾ ಮುಂದಿನ ಅಧ್ಯಯನಗಳನ್ನ, ಶಾಸ್ತ್ರಾಧ್ಯಯನ ಮುಂತಾದವುಗಳನ್ನ ಕಲೀಲಿಕ್ಕೆ ಶೇಷಾಚಲ ಸದ್ಗುರುಗಳ ಒಂದು ಕೃಪೆ ನಮಗೆ ಶ್ರೀರಕ್ಷೆ ಅಂತ ಹೇಳಿ ತಿಳ್ಕೊಂಡು ಇವತ್ತಿನ ದಿವಸ ಇಂಥ ಒಂದು ಗ್ರಂಥವನ್ನ ನಾವು ಸಂಗ್ರಹಣವನ್ನು ಮಾಡಿ ಇಲ್ಲಿ ಲೋಕಾರ್ಪಣೆಯನ್ನು ಮಾಡಿರ್ತಕ್ಕಂಥ ಒಂದು ಅವಕಾಶವನ್ನ ಶ್ರೀ ಶೇಷಾಚಲ ಸದ್ಗುರುಗಳು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದ್ರೆ ಅತಿಶಯೋಕ್ತಿಯನ್ನೆಲ್ಲ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ಹೇಳ್ತಾ ಈ ಗ್ರಂಥವನ್ನ ನಾವು ಲೋಕಾರ್ಪಣೆ ಮಾಡೋಣ ಅಂತ ಹೇಳಿ ನಮ್ಮ ಅಣ್ಣನಾದಂತ ಶ್ರೀಯುತ ಚಿದಂಬರ ಶಿವಪೂಜಿ ಹಾಗೂ ವಿಶ್ವನಾಥ್ ಶಿವಪೂಜಿ ಇವರು ಆ ಗ್ರಂಥವನ್ನೇ. ಮತ್ತೆ ಇನ್ನೊಂದು ಮಾತನ್ನ ನಾನು ಹೇಳ್ಬೇಕಾಗಿತ್ತು, ಏನಂತಂದ್ರೆ ಈ ಗ್ರಂಥವನ್ನ ನಾವು ಲೋಕಾರ್ಪಣೆ ಮಾಡ್ಬೇಕಂದ್ರೆ ಮೊದಲನೇದಾಗಿ ನಮ್ಮ ತಮ್ಮ ವಿಶ್ವನಾಥ ಶಿವಪೂಜಿ ಇವರ ಮನಸ್ಸಿನಲ್ಲಿ ಬಂದಂತಹ ಕೆಲಸ ಇದು. ನಾನು ಸುಮ್ಮನೆ ಕಾರಣೀಭೂತ, ಸುಮ್ಮನೆ ಮೈಕ್ ಮುಂದೆ ಮಾತಾಡ್ತೇನೆ. ಅವನ ಮಾತು ಬೇಲಿ ಮೌನ ಬಂಗಾರ ಎನ್ನುವ ಹಾಗೆ ಅವನು ತೆರೆ ಮರೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾನೆ. ಅದೇ ರೀತಿಯಾಗಿ ಈ ಗ್ರಂಥದ ಅನೇಕ ಕೆಲಸಗಳನ್ನ ನಮ್ಮ ಜ್ಯೇಷ್ಠ ಪುತ್ರನಾದಂತಹ ಶ್ರುತೀಶ ಶಿವಪೂಜಿ ಈತನೇ ಅಕ್ಷರ ಜೋಡಣೆ ಅಂದ್ರೆ DTP ವರ್ಕ್ ಅನ್ನ ಮಾಡಿದ್ದಾನೆ. ಆತನಿಗೂ ಕೂಡ ಶೇಷಾಚಲ ಸದ್ಗುರುಗಳು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಹೇಳ್ತಾ ಈ ಗ್ರಂಥವನ್ನ ಲೋಕಾರ್ಪಣೆಗೊಳಿಸ್ಬೇಕು ಅಂತ ಹೇಳಿ ನಮ್ಮ ಅಣ್ಣನಾದಂತ ಚಿದಂಬರ ಶಿವಪೂಜೆ ಹಾಗೂ ವಿಶ್ವನಾಥ್ ಶಿವಪೂಜೆ ಅವರು ಎಲ್ಲ ಪೂಜ್ಯರು ಆ ಗ್ರಂಥವನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಅವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ನಮ್ಮ ಅಂದ್ರೆ ವಿಶ್ವನಾಥ್ ಶಿವಪೂಜೆ ಅವರ ತಾಯಿ ಶ್ರೀಮತಿ ಮಾತೋಶ್ರೀ ರಾಧಾಬಾಯಿ ಕೃಷ್ಣಾಜಿ ಶಿವಪೂಜಿ ಇವರ ಸ್ಮರಣಾರ್ಥವಾಗಿ ನಾವು ಈ ಗ್ರಂಥವನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದೇವೆ. ಅಗ್ನೇ ಗವ್ಯಮಾನಾಯ ಸ್ವಾಹ ಸೋಮಾಯ ಪಿತೃಮತೆ ಸ್ವಾಹ ಅಪಹತ ಅಸುರ ರಕ್ಷಾ. ಗುರುಗಳೇ, ನಿಮ್ಮ ಹೆಸರೇನು? ವಸಂತ ಮಾಧವ್ ಮತ್ಸೋನಾಚಾರ್ಯ ರಾಜಪುರೋಹಿತ್. ಹೌದಾ? ಇವಾಗ ಆನಂದವನ ಅಗಡಿಗೆ ಬಂದಿದೆ. ಸೊ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ? ನಿಮ್ಗೆ ಆದ ಅನುಭವ ಏನು ಈ ಸ್ಥಳದಲ್ಲಿ ಬರೋದ್ರಿಂದ ಹೇಳಿ. ನಮ್ಮದು ಮೂಲತಃ ಇದೇ ಊರು, ಅಗಡಿ ಆನಂದವನೇ ನಮ್ಮದು. ರಾಜಪುರೋಹಿತ ಮಂತಂದವರು. ಓಕೆ. ನಮ್ಮ ಪೂರ್ವಜರಿಂದಲೂ ಈ ಕ್ಷೇತ್ರಕ್ಕೆ ನಡ್ಕೋತಾ ಇದ್ದಾರೆ. ಎಲ್ಲರೂ ಬರ್ತಾ ಇದ್ದಾರೆ. ನಾನು ನಮ್ಮ ಕುಟುಂಬದವರು ಎಲ್ಲರೂ ಬಂದು ಇಲ್ಲಿ ಸೇವಾ ಮಾಡ್ತೀವಿ. ನಾನು ಇಲ್ಲಿ ವಿದ್ಯಾರ್ಥಿನೇ, ವೇದ ಸಂಸ್ಕೃತ ಪಾಠಶಾಲೆಯಲ್ಲಿ ಇಲ್ಲಿ ಈಗ 45 ವರ್ಷದಿಂದ ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ. ಮಾಡಿಕೊಂಡು ಈಗ ಹಾವೇರಿಯಲ್ಲಿದ್ದು ಪ್ರತಿ ಆನಂದವಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಸಕ್ರಿಯವಾಗಿ ಸೇವೆಗೆ ನಾವು ಬಂದಿದ್ದೇವೆ. ಮತ್ತು ಬೇರೆ ಏನೋ ಅಪೇಕ್ಷೆ ಇಲ್ಲ. ಓಕೆ. ಇದ್ರ ಬಗ್ಗೆ ಇತಿಹಾಸ ಏನೆಲ್ಲ ಗೊತ್ತಾ ನಿಮ್ಗೆ ಗುರುಗಳೇ? ಶೇಷಾಚಲ ಸಾಧುಗಳು ಮೂಲತಃ ಅಗಡಿ ಊರೊಳಗಿದ್ದರು.
ಇಲ್ಲಿ ಕಾಲರ ಪ್ಲೇಗು ಎಲ್ಲ ಬರ್ತಾ ಇತ್ತಲ್ಲ ಆವಾಗಿನ ಪೂರ್ವ ಕಾಲದೊಳಗೆ ಬಂದಾಗ ಊರು ಬಿಟ್ಟು ಬೇರೆ ಬೇರೆ ಊರು ಹೊರಗೆಲ್ಲ ಜನ ವಾಸ ಮಾಡ್ತಿದ್ರಲ್ಲ ಆವಾಗ ಅಲ್ಲಿ ಬಿಟ್ಟು ಊರ ಹೊರಗೆ ಇದು ದೇಸಾಯಿಯವ್ರದ್ದು ಇದು ಜಾಗ ಎಲ್ಲ ಅವರು ಅಗಡಿ ದೇಸಾಯವ್ರ ಮಂತಂದರು ಇದನ್ನು ಜಾಗ ಕೊಟ್ಟರು ಇಲ್ಲೇ ಬಂದು ವಾಸ ಮಾಡಿ ಕೊನೆಗೆ ಇಲ್ಲೇ ಕಾಲ ಆದಮೇಲೆ ಸ್ವಾಮಿಗಳು ಇಲ್ಲೇ ಸದ್ಗುರುಗಳದೆಲ್ಲ ಇಲ್ಲೇ ದೇವಸ್ಥಾನ ಎಲ್ಲ ಕಟ್ಕೊಂಡು ಇಲ್ಲೇ ಆಶ್ರಮ ಮಾಡಿ ಎಲ್ಲ ಚೆನ್ನಾಗಿ ಜರುಗ್ತಾ ಇದೆ. ಈ ಮನೆ ಮಗಳು ನಾನು. ಮತ್ತು ಇಲ್ಲಿ ಅನ್ನದಾನ ಎಲ್ಲ ಭಾಳ ಚೆನ್ನಾಗಿ ನಡೀತದೆ. ನಮಗಿಲ್ಲಿ ಬರಲಿಕ್ಕೆ ಭಾಳ ಖುಷಿ ಆಗ್ತದೆ. ಸೊ ನೀವು ಎಷ್ಟು ವರ್ಷದಿಂದ ಅಂದರೆ ಇಲ್ಲೇ ಎಷ್ಟು ವರ್ಷದಿಂದ ಇದು ನಡೀತಾ ಇದೆ? ಇದು 175ನೇ ವರ್ಷದ ಜಯಂತ್ಯೋತ್ಸವ. ಇದು ಶೇಷಾಚಲ ಸದ್ಗುರುಗಳು 175 ಮುಗಿ 176ನೇದು ಇದು ಜಯಂತ್ಯೋತ್ಸವ. ಅದು ವೇದ ಪಾಠಶಾಲೆ ಕಾರ್ಯಕ್ರಮ ಶುರುವಾಗಿ 117 ವರ್ಷ ಆಯಿತು. ಮೊದಲೇ 100 ವರ್ಷದಿಂದ ಚತುರ್ವೇದಗಳು ಇತ್ತು. ಈಗ 45 ವರ್ಷದಿಂದ ಶುಕ್ಲಯಜುರ್ವೇದ ಅವನ್ನು ಪಾಠ ಮಾಡ್ತಾ ಇದ್ದಾರೆ. ಅಂದರೆ ನೀವು ಅವಾಗಿಂದ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ? ಸೊ ಒಂದಷ್ಟು ಅಂದರೆ ಇವಾಗ ಉತ್ಸವ ನಡೆಸ್ತಾರೆ, 6 ದಿನಗಟ್ಟಲೆ ನಡೆಸ್ತಾರೆ ಇಲ್ಲಿ. ಸೊ ಇವಾಗ 6 ದಿನದಲ್ಲಿ ಯಾವ್ಯಾವ ವಿಶೇಷತೆ ಪೂಜೆಗಳು ಇರುತ್ತೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಈಗ ಈ ಉತ್ಸವ ಪ್ರಾರಂಭ ಮಾಡೋಕ್ಕಿಂತ ಮೊದಲೇ ಅನ್ನಪೂರ್ಣ ಪೂಜೆ ಅಂತ ಮಾಡ್ತೇವೆ. ಅದು ಹುಣ್ಣಿಮೆ ದಿವಸ, ಹುಣ್ಣಿಮೆ ರಾತ್ರಿ ಅಂದರೆ ಎಲ್ಲ ಅನ್ನಪೂರ್ಣ ಅಂದರೆ ಈ ತಂದಂಥ ಸಾಮಾನುಗಳಿಗೆ ಪೂಜೆ ಅಂತ ಇರ್ತದೆ. ಅದಕ್ಕೆ ಅಂದರೆ ಅಲ್ಲಿ ಅಡುಗೆ ಮನೆಯಲ್ಲಿ ಪಾತ್ರೆಗಳೆಲ್ಲ ಏನು ಸಾಮಾನು ಹೊಸ ತಂದಿರ್ತೀವಿ ಅದನ್ನಿಟ್ಟು ಪೂಜೆ ಮಾಡ್ತಾರೆ. ಆಮೇಲೆ ಸ್ವಾಮಿಯ ಪರಿವಾರದವರು ಎಲ್ಲ ತಂದು ಆಮೇಲೆ ಕೋಟಿ ಕೂಲಿ ಅಂತಿದೆ ಅಲ್ಲಿ ಎಲ್ಲ ಸಾಮಾನುಗಳನ್ನು ಇಟ್ಟಿರ್ತಾರೆ. ಅದನ್ನಿಟ್ಟು ಅಲ್ಲಿ ಪೂಜೆ ಅವತ್ತಿಂದ ಶುರು. ಅದು ಬೆಳಗಿನ ಮರುದಿವಸ ಪಾಡ್ಯದಿಂದ ಪಂಚಮಿವರೆಗೆ ಕಾರ್ಯಕ್ರಮ ಇರ್ತದೆ. ಮೊದಲೇ ದಿವಸ ನಾವು ಬೆಳಗ್ಗೆ ಎದ್ಕೊಳ್ಳೋದು ಪೂಜೆ ಅಭಿಷೇಕ ಇರ್ತದೆ, ರುದ್ರಾಭಿಷೇಕ ಅದು ಮಾಡಿಕೊಂಡು ಆಮೇಲೆ 6 ಗಂಟೆಗೆ 5ವರೆಗೆ ಕಾಕಟಾರತಿ. ಕಾಕಟಾರತಿ ಆದಮೇಲೆ ಪೂಜೆ ರುದ್ರಾಭಿಷೇಕ ಇರ್ತದೆ, ಪಂಚಾಮೃತ. ಅದಾದ ಮೇಲೆ ಉಪಹಾರ ವ್ಯವಸ್ಥೆ ಇರ್ತದೆ. ಆಮೇಲೆ ಸಂಗೀತ ಸೇವೆ ಇರ್ತದೆ. ಎಲ್ಲ ಇಟ್ಟಿರ್ತಾರೆ ಸಾಯಂಕಾಲ ತನಕ. ಅನ್ನದಾನ ಇಲ್ಲಿ ವಿಶೇಷ. ಪಂಚಮಿ ದಿವಸ ರಥೋತ್ಸವ. ಹುಣ್ಣಿಮೆಯಿಂದ ಈಗ 5ನೇ ದಿನಕ್ಕಾದ್ರೂ ಬರಲಿ ಪಂಚಮಿ, 6 ದಿನಕ್ಕಾದ್ರೂ ಬರಲಿ ಸ್ವಾಮಿ ಹೇಳಿರೋದು 5 ದಿವಸ 6ನೇ ಒಟ್ಟು ಪಂಚಮಿ ದಿನನ ರಥೋತ್ಸವ, ತಿಥಿ ಬಂದ ದಿನನ ರಥೋತ್ಸವ ಆಗಬೇಕು. ಮತ್ತೆ ಇಲ್ಲಿ ಎಲ್ಲ ಕ್ಷೇತ್ರಕ್ಕಿಂತ ಇಲ್ಲಿ ವಿಶೇಷವಾದದ್ದು ಏನು ಅಂದ್ರೆ ಎಲ್ಲ ಕ್ಷೇತ್ರದೊಳಗೂ ಗುರುಗಳಿಗೆ ಮೊದಲು ಸ್ಥಾನ ಇರ್ತದೆ. ಆದರೆ ಇಲ್ಲಿ ಹಂಗಲ್ಲ, ಶಿಷ್ಯನಿಗೆ ಮೊದಲ ಸ್ಥಾನ. ನಾರಾಯಣ ಭಗವಾನರು, ಶಂಕರ ಭಗವಾನರು ಅವ್ರ ಶಿಷ್ಯರೇನಿದ್ದಾರಲ್ಲ ಅವ್ರಿಗೆ ಮೊದಲ ಸ್ಥಾನ ಕೊಡ್ತಾರೆ. ಇಲ್ಲಿ ಕೊಟ್ಬಿಟ್ಟು ಅವರನ್ನು ರಥೋತ್ಸವದಲ್ಲಿ ಅವ್ರನ್ನು ಈ ಜೊತೆಗಿಟ್ಟು, ಸ್ವಾಮಿ ಜೊತೆಗಿಟ್ಟು, ನಮ್ಮ ಶೇಷಾಚಲ ಸ್ವಾಮಿ ಜೊತೆಗಿಟ್ಟು ಮತ್ತು ಇದನ್ನು ಮಾಡಿ ರಥೋತ್ಸವ ಎಲ್ಲ ಎಳೀತಾರೆ. ಅದು ಇಲ್ಲಿ ಮತ್ತು ಗುರುಗಳಿಗಿಂತ ಶಿಷ್ಯಂದ್ರಿಗೆ ಮತ್ತು ಬಂದ ಅತಿಥಿಗಳಿಗೆ ಭಾಳ ಆದ್ಯತೆ ಕೊಡ್ತಾರೆ. ಅತಿಥಿ ದೇವೋಭವ ಅಂತ ಇಲ್ಲಿ ಶ್ರೇಷ್ಠವಾದಂಥ ಅನ್ನದಾನಕ್ಕೆ ಮಹತ್ವ ಕೊಟ್ಟಿದ್ದಾರೆ. ಅನ್ನದಾನ ವಿದ್ಯಾದಾನ ಎರಡೂ ನಡೀತಾ ಇದೆ. ಆಮೇಲೆ ನಮ್ಮದು ಶೇಷಾಚಲ ಸದ್ಗುರು ಇದು ಪಾಠಶಾಲೆ ಇದು ಇದೆ, ಹೈಸ್ಕೂಲು. 50 ವರ್ಷ ಆಯಿತು. ಅದು ಸ್ವಾಮಿ ಈಗ ಅಡಿಟ್ ಇದು ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಆದರೆ ನಮ್ಮ ಸಂಸ್ಥೆಯಿಂದ ಅದು ನಡೀತಾ ಇದೆ. ಇಲ್ಲಿ ಆನಂದವನ ಇದರಲ್ಲಿ ಮಠದಲ್ಲಿ ಈ ವೇದಾಭ್ಯಾಸ ಮಾಡ್ತಾ ಇದ್ದಾರಲ್ಲ, ಎಷ್ಟೋ ಜನ ಇಲ್ಲಿಂದ ಪಾಠ ಕಲಿತು ಹೋಗಿ ಬೇರೆ ಬೇರೆ ಕಡೆ ಎಲ್ಲ ಇವಾಗ ಪುರೋಹಿತರಾಗಿದ್ದಾರೆ. ಬಟ್ ಆ ವೇದ ವಿದ್ಯೆಯಲ್ಲಿ ಪಾರಂಗತರಾಗಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಯಾರ್ಯಾರು ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಶುಕ್ಲಯಜುರ್ವೇದ ಪಾಠಶಾಲೆ ಶುರುವಾಗಿದ್ದೆ ನಮ್ಮ ಆನಂದವನದಲ್ಲಿ. ಇದು ಒಳ್ಳೆ ಹೆಮ್ಮೆ ವಿಷಯ ನಮಗೆ. ಇಲ್ಲಿಂದ ಸಾಕಷ್ಟು ವಿದ್ಯಾರ್ಥಿಗಳು ಎಲ್ಲ ಕಡೆನೂ ಇಲ್ಲಿಂದ ತಯಾರಾಗಿ ಹೋಗ್ಯಾರ. ಈಗ ಸಾಧ್ಯ ಕರ್ನಾಟಕದಲ್ಲಿ ಒಂದು 70-80ಕ್ಕಿಂತ ಹೆಚ್ಚಿಗೆ ಪರ್ಸೆಂಟ್ ಎಲ್ಲೆಲ್ಲಿ ಶುಕ್ಲಯಜುರ್ವೇದ ಪಾಠಶಾಲೆಗಳಿದ್ದವು ಆ ಪಾಠಶಾಲೆ ಒಳಗೆ ನಮ್ಮ ಆನಂದವನದಿಂದ ಕಲಿತಂಥ ವಿದ್ಯಾರ್ಥಿಗಳೇ ಗುರುಗಳಾಗಿದ್ದಾರೆ. ಇದು ಒಂದು ನಮ್ಮ ಆನಂದವನಕ್ಕೆ ಒಳ್ಳೆ ಹೆಮ್ಮೆ ವಿಷಯ.
ನಮ್ಮ ಶ್ರೇಷ್ಠ ಸದ್ಗುರು ವೇದಪ್ಪನ ಸಂಸ್ಕೃತ ಪಾಠಶಾಲೆ ಏನಿದೆಯಲ್ಲ, ಅಲ್ಲಿ ತಯಾರಾದಂಥ ವಿದ್ಯಾರ್ಥಿಗಳ ಎಲ್ಲ ಕಡೆ ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆ, ಮತ್ತು ರವಿಶಂಕರ ಗುರುಜಿ ಅವ್ರದ್ದು ಆರ್ಟ್ ಆಫ್ ಲಿವಿಂಗ್ ಇದೆಯಲ್ಲ, ಅಲ್ಲಿದ್ದಾರೊಬ್ರು, ಅಲ್ಲಿ ಎಲ್ಲ ಕಡೆನೂ, ಮತ್ತು ಬೆಂಗಳೂರು ಯೂನಿವರ್ಸಿಟಿ ಅಲ್ಲೇ ಇದ್ದಾರೆ, ಮತ್ತು ಇದು ಯಾಜ್ಞವಲ್ಕಾಶ್ರಮ, ಎಲ್ಲ ಕಡೆನೂ ನಮ್ಮ ಪಾಠಶಾಲೆ ಒಳಗೆ ಓದಿದಂಥವ್ರ ದೊಡ್ಡ ದೊಡ್ಡ ವಿದ್ವಾಂಸರಾಗಿ ಈಗ ಎಲ್ಲ ಕಡೆನೂ ವೇದ ಹೇಳ್ಕೊಡೋಂಥ ಗುರುಗಳಾಗ್ಯಾರ. ಇದು ನಮಗೆ ಭಾಳ ಒಂದು ಹೆಮ್ಮೆ ವಿಷಯ. ಈಗ ನೀವು ವರ್ಷ ಇಲ್ಲಿ ಸೇವೆ ಸಲ್ಲಿಸೋಕೆ ಬರ್ತಾ ಇದ್ದೀರಾ, ನಿಮ್ಗೆ ಆದ ಅನುಭವ ಏನು? ಒಳ್ಳೇದಿರ್ಬೋದು, ಯಾವುದೋ ಒಂದು ಇದಾಗಿರ್ಬೋದು, ಶುಭ ಕಾರ್ಯಕ್ರಮಗಳಾಗಿರ್ಬೋದು, ನಿಮಗೆ ಆದಂಥ ಅನುಭವಗಳು ಇಲ್ಲಿ ಸೇವಾ ಮಾಡಿ ಹೋಗಿರ್ತೀರ, ಸೊ ಇದ್ರ ಫಲಗಳ ಬಗ್ಗೆ ಹೇಳಿ. ಇಲ್ಲಿ ಸೇವಾ ಮಾಡೋದೇ ಹೋಳು ಅಂತ ಏನೂ ಇಲ್ಲ. ಇಲ್ಲಿ ಬೆಳಗ್ಗೆ ಕಸ ಗುಡಿಸಿ, ರಂಗೋಲಿ ಹಾಕಿ, ಆರತಿ ಮಾಡಿ, ಇದರಿಂದ ಹಿಡ್ಕೊಂಡು ತರಕಾರಿ ಹೆಚ್ಚೋದು, ಅಡುಗೆ ಮಾಡೋದು, ಬಡಿಸೋದು. ಇಲ್ಲಿ 5 ಎಲೆ ತೆಗೆದ್ರೆ ಎಷ್ಟೋ ವರ್ಷದ ನಮ್ಮ ಪಾಪ ಕಳೀತದೆ. ನಮಗೆ ಎಷ್ಟೋ ವರ್ಷದಿಂದ ಇರೋಂಥ ಎಲ್ಲ ಪಾಪಗಳು ನಮ್ಮಿಂದ ದೂರಾಗಿ ಮತ್ತು ಒಳ್ಳೆ ಪುಣ್ಯ ಸಿಗ್ತದೆ ಅನ್ನೋದು ಇಲ್ಲಿದು ವಿಶೇಷತೆ. 5 ಎಲೆನೂ ಸಿಗೋದಿಲ್ಲ ಇಲ್ಲಿ. ಏನದ ಅಂದರೆ ವಿಶೇಷ, ಊಟಕ್ಕೆ ಕೂತಿರ್ತಾರೆ, ಮಜ್ಜಿಗೆ ಅನ್ನ ಊಟ ಮಾಡೋಷ್ಟೊತ್ತಿಗೆ ಒಂದೊಂದು ಎಲೆಗೆ ಒಬ್ಬೊಬ್ರು ಎಲೆ ತೆಗಿಲಿಕ್ಕೆ ನಿಂತಿರ್ತಾರೆ. ನೀವು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋದ್ರೊಳಗನ ಎಲೆಗಳು ಇರೋದಿಲ್ಲ, ನೀವು ತೆಗಿಬೇಕಂದ್ರೂ ಅಷ್ಟು. ಇದು ಇಲ್ಲಿದು ಮಹತ್ವ. ಇಲ್ಲಿ ಅನ್ನದಾನ ಎಷ್ಟು ಚೆನ್ನಾಗಿ ನಡೀತದೆ ಇಲ್ಲಿ ಎಲೆ ಕ್ಲೀನ್ ಆಗೋದು, ಮತ್ತಂದ್ರೆ ಗೋಮ ಹಚ್ಚೋದು, ಕಸ ತೆಗೆಯೋದು, ಅದು ಅಷ್ಟೇ. ಇದು ಯಾಕಂದ್ರೆ ಅವರು ಅದರಿಂದ ಪುಣ್ಯ ಪಡ್ಕೊಂಡಿರ್ತಾರೆ. ಇಲ್ಲಿಂದ ಏನು ಸೇವಾ ಮಾಡಿರ್ತಾರೆ ನೋಡ್ರಿ, ಅವ್ರ ಮಕ್ಕಳು ಮರಿ ಅವರು ಉದ್ಧಾರ ಆಗಿ ಹೋಗಿರೋದಕ್ಕೆ ಅವ್ರು ಮತ್ತೆ ಬಂದು ಆ ಸೇವೆನ ಅವ್ರು ಮಾಡ್ತಾರೆ ಜನ. ಇಲ್ಲಿ ನಾವು ಸಹ ಇಲ್ಲಿ ಮಕ್ಕಳು ಕರ್ಕೊಂಡು ನಮ್ಮ ಮನೆಯವರು ನಾವು ಇಲ್ಲಿಂದ ಒಂದು ತುತ್ತು, ನಮ್ಮ ಮನೆಯವರು ಇದೇ ಪಾಠಶಾಲೆ ಒಳಗೆ ಓದಿರೋದ್ರಿಂದ ನಾವು ಆ ಸ್ವಾಮಿ ಹೆಸರಲ್ಲಿ ದಿನ ಒಂದು ತುತ್ತು ಅನ್ನ ಊಟ ಮಾಡ್ತೇವೆ. ಅದ್ರ ಋಣ ನಾವು ತೀರಿಸ್ಬೇಕು ಅನ್ನೋದಕ್ಕನ್ನು ನಾವು ಮಕ್ಕಳು ಕರ್ಕೊಂಡು ಪ್ರತಿದಿನವೂ ಇಲ್ಲ ಸಾಧ್ಯ ಆದಷ್ಟು ನಮ್ಮ ದೇವರು ಶಕ್ತಿ ಎಷ್ಟು ಕೊಟ್ಟರನ್ನ ಸ್ವಾಮಿ ಅಷ್ಟು ನಾವು ಸೇವೆ ಮಾಡ್ತೀವಿ. ಮಾಡಿ ನಾವು ನಮಗೆಲ್ಲ ಜೀವನ ಒಳ್ಳೇದಾಗ್ಯದ. ನಾವು ದೇವರು ಆ ಸ್ವಾಮಿ ಹೆಸರಲ್ಲಿ ನಾವು ಇವತ್ತು ಊಟ ಮಾಡ್ತೀವಿ, ನಮಗೆಲ್ಲ ಒಳ್ಳೇದಾಗಿದೆ. ನಮ್ಮ ರೀತಿಯೇ ಎಲ್ಲರಿಗೂ ಒಳ್ಳೇದಾಗಿದ್ದಕ್ಕೆ ಅವ್ರು ಬಂದು ಸೇವೆ ಮಾಡ್ತಾರೆ. ಎಲ್ಲ ಥರದ ಸೇವೆನೂ ಮಾಡ್ತಾರೆ. ಸೇವಾನೇ ಇದು. ಇದಕ್ಕೆ ಎಲ್ಲರ ಮೇಲೆ ಸ್ವಾಮಿಗೆ ಇದು ಇಲ್ಲ, ಎಲ್ಲರೂ ಸೇವಾ ಕೊಟ್ಟಿದ ಮೇಲೆ ಇದು ಮಠ ನಡೀತದೆ. ಸ್ವಾಮೀಜಿಯವರು ಎಲ್ಲಾನು ಉತ್ಸವಕ್ಕಿಂತ ಮೊದಲು ಎಲ್ಲ ಊರೂರಿಗೂ ಸೇವಾಕ್ಕೆ ಹೋಗ್ತಾರೆ. ಅಲ್ಲಿ ಅವ್ರು ಏನೋ ಕೊಟ್ಟಿರ್ತಾರೆ, ಅದು 1 ರೂಪಾಯಿ ಕೊಡಲಿ 10 ರೂಪಾಯಿ ಭಿಕ್ಷೆ ಅಂದರೆ ಅನ್ನದಾನ ನಡೀತದೆ. ಮತ್ತು ವರ್ಷ ಪೂರ್ತಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ. ಸ್ವಾಮಿಗೆ ಅಂತ ಯಾವುದೇ ಆದಾಯ ಇಲ್ಲ, ಭಕ್ತರು ಕೊಟ್ಟಿದ್ದು ಎಲ್ಲ ಸೇವೆ ಮೇಲೆನ ದುಡ್ಡಿನ ಮೇಲೆನ ಇಲ್ಲೇ ನಡೆಯೋದು. ಅದು ಇಲ್ಲಿದ್ದು ಮಹತ್ವ. ಗುರುಗಳೇ, ಇಷ್ಟು ಹೊತ್ತು ನಿಜವಾಗ್ಲೂ ಕೂಡ ತುಂಬ ಅಚ್ಚುಕಟ್ಟಾಗಿ ಸದ್ಗುರು ಅಂದರೆ ಸಂಸ್ಥಾನದಲ್ಲಿ ಆನಂದ ಮಠದಲ್ಲಿ ನೀವು ಒಳ್ಳೆ ಮಾಹಿತಿನ ಒದಗಿಸ್ಕೊಟ್ಟಿದ್ದೀರಾ. ನಮ್ಮ ಪರಿಶ್ರಮ ಮಾಧ್ಯಮದ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಗುರುಜಿ. ನಮಸ್ಕಾರ, ಧನ್ಯವಾದ.
ನೋಡಿದ್ರಲ್ಲ, ಹಾವೇರಿ ಜಿಲ್ಲೆಯ ಅಗಡಿ ಗ್ರಾಮದಲ್ಲಿರುವ ಆನಂದವನ ಶೇಷಾಚಲ ಸ್ವಾಮಿ ಸದ್ಗುರುವಿನ ಈ ಕಾರ್ಯಕ್ರಮವನ್ನು ನೋಡಿ ನೀವೆಲ್ಲರೂ ಖುಷಿಪಟ್ಟಿದ್ದೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾವು ನಿಮಗೆ ಉಣಬಡಿಸಲಿದ್ದೇವೆ. ಯಾರ್ಯಾರು ಈ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ.